ವಾಸಿಷ್ಠ ವಂಶಜರು. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾತ್ ಏಕಗುಂಪೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ವಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶ ವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿವಪಾರ್ವತಿಯ ವಿವಾಹದ ಕಾರ್ಯಕ್ರಮಕ್ಕೆ ಪೂರ್ವವೀಕ್ಷಿಕೆಯಾಗಿ ನಿನ್ನೆಯ ದಿವಸ ವಜ್ರಾಂಗ ಮತ್ತು ವರಾಂಗಿ ದಂಪತಿಗಳಲ್ಲಿ ತಾರಕನೆಂಬಂತಹ ಆಸುರ ಭಾವದ ವ್ಯಕ್ತಿ ಆವಿರ್ಭವಿಸಿದ. ಆತನ ಸಂಹಾರ ಆಗಬೇಕು ಅಂತಂದರೆ 7 ದಿವಸದ ಹುಡುಗ ಆಗಬೇಕು. 7 ದಿವಸದ ಹುಡುಗ ಅಂತ ಹೇಳೋದು ತಪ್ಪು ಪ್ರಯೋಗ. 7 ದಿವಸದ ಶಿಶು ಆಗಬೇಕು. ಹುಡುಗ ಅನ್ನೋ ಶಬ್ದವನ್ನು ಪ್ರಯೋಗಿಸುವುದೇ ತನ್ನ ಕಾಲದಲ್ಲಿ ತಾನು ನಿಲ್ಲಬಲ್ಲ ಸಾಮರ್ಥ್ಯ ಪಡೆದವನಿಗೆ. ನಿಲ್ಲುವುದಕ್ಕೆ ಶಕ್ತಿ ಇಲ್ಲದಿದ್ದಕ್ಕೆ ಶಿಶು ಹುಟ್ಟೆ. ಸಂಸ್ಕೃತದಲ್ಲಿ ಶಿಶು ಶಬ್ದವನ್ನು ನಪುಂಸಕಲಿಂಗದಲ್ಲಿ ಬಳಕೆ ಮಾಡಿದ್ದನ್ನು ಕಾಣ್ತೇವೆ ನಾವು. ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ಗುರುಬಾಂಧವ ಪೂಜಾ ಯತ್ರ ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ದಧಿಮಂಥನ ಘೋಷಃ ತಾನಿ ಕಿಂಬತ ಗೃಹಾಣಿ ವನಾನಿ ಅಂತ ಒಂದು ಸ್ಪಷ್ಟ. ಅದರ ಅರ್ಥ ಯಾವ ಮನೆಯಲ್ಲಿ ಲಘು ಲಘು ಶಿಶುಗಳು ಇರುವುದಿಲ್ಲವೋ ಆ ಮನೆ ಅದು ಮನೆಯೋ ಕಾಡೋ. ಯಾವ ಮನೆಯಲ್ಲಿ ಮೊಸರು ಕಡಿಯುವ ಶಬ್ದ ಕೇಳಿಸುವುದಿಲ್ಲವೋ ಅದು ಮನೆಯೋ ಕಾಡೋ. ಎಲ್ಲಿ ಗುರುಗಳು ಅತಿಥಿಗಳು ಬಂಧು ಬಾಂಧವರು ಅವರ ಪೂಜೆ ನಡೆಯುವುದಿಲ್ಲವೋ ಅದು ಮನೆಯೋ ಕಾಡೋ ಅಂತ ಒಂದು ಮಾತಿದೆ. ಅಲ್ಲಿ ಶಿಶೂನಿ ಅಂತ ಒಂದು ನಪುಂಸಕಲಿಂಗದ ಪ್ರಯೋಗ. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಶಿಶೂನಿ ಯಾಕೆ ಬಳಸಿದ್ದಂದ್ರೆ ಪುಟ್ಟ ಮಗು ಅಂತ ತಿಳಿಸುವುದಕ್ಕೆ. ಪುಟ್ಟ ಮಗು ಅನ್ನುವುದಕ್ಕೆ ನಪುಂಸಕಲಿಂಗದ ಶಬ್ದ ಪ್ರಯೋಗ ಯಾಕೆ? ಆ ಮಗುವಿಗೆ ಗಂಡು ಮಗುವಿನ ಡ್ರೆಸ್ ಮಾಡಿದರೆ ಅದು ಗಂಡು ಮಗುವಿನ ಕಾಣಿಸುತ್ತೆ. ಹೆಣ್ಣಿನ ವಸ್ತ್ರ ಧಾರಣೆ ಮಾಡಿಸಿದ್ರೆ ಹೆಣ್ಣಿನ ಕಾಣಿಸುತ್ತೆ. ಆ ವಯಸ್ಸು ಯಾವ ವಯಸ್ಸಿನಲ್ಲಿ ಕೃಷ್ಣನ ವೇಷ ಹಾಕಿದ್ರೂ ನಡೆಯುತ್ತೆ, ರಾಧೆಯ ವೇಷ ಹಾಕಿದ್ರೂ ನಡೆಯುತ್ತೆ. ಆ ವಯಸ್ಸಿಗೆ ಶಿಶು ಅದು ಎರಡೂ ಲಿಂಗ ಉಚಿತವಾದ್ರಿಂದ ಅದನ್ನು ನಪುಂಸಕಲಿಂಗದಿಂದ ವ್ಯವಹಾರ ಮಾಡುವುದು. ಅಂಥ ಪುಟ್ಟ 7 ದಿವಸದ ಹಸುಳೆ ಇದ್ದಷ್ಟೇ ನನಗೆ ಮರಣ ಅಂತ ಆ ವರವನ್ನು ಪಡೆದ ವಿಷಯ ದೇವತೆಗಳಿಗೆ ತಿಳಿಯಿತು. ತಾರಕ ದೇವತೆಗಳನ್ನು ಬಂಧಿಸಿ ತಂದು ಇಂದ್ರನ ಮೈಯಲ್ಲಿ ಶಿವಚಿಹ್ನೆಯನ್ನು ಹಾಕಿ ಕಳಿಸಿದ ಅಂತ ಇಷ್ಟು ಕಥೆಯನ್ನು ನಾವು ನಿನ್ನೆ ದಿವಸ ಕೇಳಿದ್ದೇವೆ. ಇಷ್ಟರಲ್ಲಿ ಮುಂದುವರಿದ ಭಾಗ ಏನು? ತಾರಕನ ಸಂಹಾರಕ್ಕೋಸ್ಕರ ಸಾಕ್ಷಾತ್ ಶಿವನಿಂದಲೇ ಹುಟ್ಟಿದ ಮಗು ಆಗಬೇಕು ಅಂತ ಚತುರ್ಮುಖ ಬ್ರಹ್ಮ ನಿರ್ದೇಶನ ಕೊಟ್ಟ. ಅಂತಹ ಶಕ್ತಿಶಾಲಿ ಶಿವನಿಂದ ಹುಟ್ಟಬೇಕು, ಅವನಿಂದ ತಾರಕನ ಸಂಹಾರ ಆಗಬೇಕು. ಆದರೆ ಶಿವ ದಾಕ್ಷಾಯಣಿ ಪ್ರಸಂಗದ ನಂತರದಲ್ಲಿ ತಾನು ವಿರಕ್ತ ಸ್ವಭಾವದಿಂದ ವೈರಾಗ್ಯಕ್ಕೆ ಅಧಿಪತಿಯಾಗಿ ತಪೋನಿಷ್ಠನಾಗಿ ಕುಳಿತಿದ್ದಾನೆ. ಅವನು ವಿವಾಹಕ್ಕೆ ಒಡಂಬಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ಇದೆ. ಏನು ಮಾಡಬೇಕು? ಅಷ್ಟರಲ್ಲಿ ಇದೇ ದಾಕ್ಷಾಯಿಣಿ ನಮ್ಮ ಹಿಮವತ್ ಪರ್ವತನಿಗೆ ಮಗಳಾಗಿ ಹುಟ್ಟಿದ್ದಾಳೆ ಅನ್ನುವ ವಿಷಯ ದೇವತೆಗಳಿಗೆ ಸಮಾಧಾನ ತಂದಿದೆ. ಹಿಮವತ್ ಪರ್ವತದ ಪುಟ್ಟ ಮಗು ಈಗಿನ ಕಥೆಯಲ್ಲಿ, ಇವತ್ತಿನ ಕಥೆಯಲ್ಲಿ ಪಾರ್ವತಿ ಅಂತ ನಾವು ಕರೆಯುವ ಪರ್ವತ ಸುತೆ ಗಿರಿನಂದಿನಿಗೆ ಬಹುಶಃ ಒಂದು 6 ಅಥವಾ 7 ವರ್ಷದ ಹುಡುಗಿಯಾಗಿದೆ. ಈ ಸ್ಥಿತಿಯಲ್ಲಿ ದೇವತೆಗಳು ಹಿಮವತ್ ಪರ್ವತನ ಹತ್ರ ಹೋಗಿ ಆ ಮಗಳನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡುವುದಕ್ಕೆ ಆಗುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ದೊಡ್ಡ ಮಂತ್ರಾಲೋಚನೆ ನಡೆಸಿದರು. ನಾರದರು ಸಿಕ್ಕಿದರು ಇಂದ್ರನಿಗೆ. ನಾರದರ ಹತ್ರ ಇಂದ್ರ ಹೇಳಿದರು, ಈ ಮದುವೆಯ ಜವಾಬ್ದಾರಿ ನೀವು ವಹಿಸಿಕೊಳ್ಬೇಕು. ನಮ್ಮಲ್ಲಿ ಜಲ್ಲಾಳಿಗಳ ವ್ಯವಸ್ಥೆ ಉಂಟು. ಇವರ ಜಾತಕ ಅಲ್ಲಿ ಹಿಡ್ಕೊಂಡು ಹೋಗಿ 2 ಜಾತಕ ಸರಿ ಇಲ್ಲಿ ಬಿಡ್ಲಿ, ಅವರಿಗೆ ಸರಿಯಾಗಿ ಜಾತಕವನ್ನು ವ್ಯವಸ್ಥೆ ಮಾಡಿ ಕೊನೆಗೆ ಮದುವೆ ಮಾಡಿಸುವುದಲ್ಲ ಆಗಿಲ್ಲ. ಹಾಗೆ
ನಾರದರು ಇಂಥ ಕೆಲಸಕ್ಕೆ ಸಮರ್ಥರು ಅಂತ ಅವರನ್ನು ವ್ಯವಸ್ಥೆ ಮಾಡಿ ನಾರದರು ಹೇಳಿದ್ರು ನಾರದನ್ನು ಸಂಪೂರ್ಣ ನಿರ್ವಾಹ ಮಾಡಬೇಕು ಈಗಲೇ ಹೊರಟೆ ಅಂತ ನಾರದರು ಹಿಮಾಲಯನ ಮುಂದೆ ಪ್ರತ್ಯಕ್ಷ ಹಿಮವತ್ ಪರ್ವತ ತನ್ನ ಸಾನು ಪ್ರದೇಶದಲ್ಲಿ ರೂಪವೆತ್ತು ನಾರದರನ್ನು ಸ್ವಾಗತಿಸಿದಂತೆ. ಯಾಕಂದ್ರೆ ಪರ್ವತ ಸ್ವಾಗತಿಸುವುದು ಹೇಗೆ ಅಂತ ಹೇಳಿದ್ರೆ ತನ್ನ ಸ್ವರೂಪವೆತ್ತು ಪರ್ವತ ಹಾಗೆ ಇರ್ತದೆ ಅದು ಅವನೊಂದು ಶರೀರ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಹಿಮವಂತ ತಾನು ರೂಪವೆತ್ತು ಸುಂದರ ರಾಜಸ್ವರೂಪದಿಂದ ಬಂದು ಇವರನ್ನು ಸ್ವಾಗತಿಸಿದ ಆಸನ ಕೊಟ್ಟು ಬೆಳ್ಳಿರಿಸಿದ ತನ್ನ ಅರಮನೆಗೆ ಕರ್ಕೊಂಡು ಹೋದ. ಹಾಗಾದ್ರೆ ಹಿಮಾಲಯದಲ್ಲಿ ನಾವು ಹುಡುಕಬೇಕಾದ ಒಂದು ಕೆಲಸ ಇದೆ. ಹಿಮವಂತನ ಒಂದು ಅರಮನೆ ಹಿಮವಂತನ ಅರಮನೆಯಲ್ಲಿ ಹಿಮವಂತನ ಪತ್ನಿಯಾದ ಮೇನೆಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳು ಅಂತಃಪುರ ಇತ್ಯಾದಿಗಳಿದ್ದಾರೆ. ಮುಂಭಾಗದಲ್ಲಿ ಹಿಮವಂತನ ಯಜ್ಞಶಾಲೆ ಇದೆ. ದೊಡ್ಡ ದೊಡ್ಡ ಅತಿಥಿಗಳು ಬಂದಾಗ ಅವರನ್ನು ಯಜ್ಞಶಾಲೆಯಲ್ಲಿ ಪೂಜಿಸುವುದು ಅನ್ನೋದು ಹಿಮವಂತನ ಕ್ರಮ. ಋಷಿ ಮುನಿಗಳೆಲ್ಲ ಬಂದಾಗ ಅವರಿಗೆ ಯಜ್ಞಶಾಲೆಯಲ್ಲಿ ಪೂಜೆ. ಅರಸರು ಬಂದಾಗ ತಮ್ಮ ಮನೆಯ ಪ್ರಧಾನ ಸ್ಥಾನ ಅರಸರ ಆಸ್ಥಾನ ಸ್ಥಾನದಲ್ಲೇ ಅವರಿಗೆ ಪೂಜೆ. ಹೀಗೆ ಈ ದೇವರ್ಷಿಗಳಾದಂತಹ ನಾರದರು ಬಂದಾಗ ಅವರನ್ನು ಯಜ್ಞವಾಟಕ್ಕೆ ಕರ್ಕೊಂಡು ಹೋಗ್ತಾನೆ. ಯಜ್ಞವಾಟದಲ್ಲಿ ಅವರ ಪಾದ ಪ್ರಕ್ಷಾಲನೆ ಮಾಡಿ ಅವರನ್ನು ಕುಳ್ಳಿರಿಸಿ ತಾವು ಎಷ್ಟು ದೂರದಿಂದ ತಿರುಗಾಡಿ ಬಂದಿದ್ದೀರೋ ಅಂತ ಸಮಾಚಾರ ಪ್ರಶ್ನೆ ಮಾಡಿದರು. ನಾರದರು ಅಲ್ಲಿ ಬಂದಿದ್ದಾರೆ ಎನ್ನುವುದನ್ನು ದಾಸಿಯರು ಹೋಗಿ ಮೇನೆಗೆ ತಿಳಿಸಿದರು. ಅಷ್ಟರಲ್ಲಿ ಮೇನೆ ಹೊಡಿ ಬಂದ ನಾರದರಂತಹ ದೇವರ್ಷಿಗಳನ್ನು ಹೋಗಿ ನಮಸ್ಕರಿಸಬೇಕು ಅಂತ ಮೇನೆ ಬರುವಾಗ ತನ್ನ ಮಗಳು ಪುಟ್ಟ ಮಗಳು 6-7 ವರ್ಷದ ಹುಡುಗಿ ಅಪರ್ಣೆಯನ್ನು ಕರ್ಕೊಂಡು ಬರ್ತಾರೆ. ಬಂದ್ರೆ ಈ ಅಪರ್ಣೆ ವರ್ಣನೆ ಮಾಡ್ಕೊಂಡು ವೇದವ್ಯಾಸರು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದ್ರೆ ಈ ಅಪರ್ಣೆ ಬಾಗಿಲಿಂದ ಒಳಗೆ ಬರಲಿಲ್ಲ ಅಂತ ಮೇನೆ ಒಳಗೆ ಬರ್ತಾಳೆ. ಬಂದು ನಾರದರ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ಪತಿಯ ಪಕ್ಕದಲ್ಲಿ ಕೂತು ಕುಶಲ ಸಮಾಚಾರ ಪ್ರಶ್ನೆಯಲ್ಲಿ ತಾನು ಭಾಗಿಯಾಗ್ತಾಳೆ. ಅಪರ್ಣೆ ಬಾಗಿಲ ಹತ್ರ ನಿಂತು ಆಗಾಗ ಇಳಿದು ಆಗಾಗ ಹೊರಗೆ ಆಗಾಗ ಇಳಿದು ಆಗಾಗ ಹೊರಗೆ ಅಂದ್ರೆ ಪುಟ್ಟ ಹುಡುಗಿ ಅಂತ ಚಿಕ್ಕ ಹುಡುಗಿಯರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದಾರೆ. ನಾರದರು ನೋಡಿದ್ರು ಒಳಗೆ ಬಾ ಅಂತ ಮಗಳನ್ನು ಒಳಗೆ ಬಾ ಅಂತ ನಾರದರು ಕರೆದಾಗ ಮೇನೆ ಹೇಳ್ತಾಳೆ, ಮಗಳೇ ಋಷಿಗಳು ಅವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡು. ನಮಸ್ಕಾರ ಮಾಡುವುದರಿಂದ ನಿನಗೆ ಅತ್ಯಂತ ಶ್ರೇಷ್ಠನಾದ ಗಂಡ ಸಿಗುವ ಹಾಗೆ ಆಶೀರ್ವಾದ ಮಾಡ್ತಾರೆ ಅವರು ಅಂತ ಹೇಳಿ. ಇದೇನು ಪುಟ್ಟ ಮಗು 6 ತಿಂಗಳ 6 ವರ್ಷದ ಮಗುವಿಗೆ ಗಂಡ ಸಿಗುವ ಹಾಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಅವರಿಗೆ ಇನ್ನಷ್ಟು ಅರ್ಥವೇ ಆಗುದಿಲ್ಲ. ಮೂಲಭೂತವಾಗಿ ವಿಷಯವೇ ಅರ್ಥ ಆಗುದಿಲ್ಲ. ಯಾವಾಗ ತಾಯಿ ಹೀಗೆ ಹೇಳ್ತಾಳೆ ನಾನು ಒಳಗೆ ಬರುವುದೇ ನನಗೆ ಮದುವೆಗೂ ಬೇಡ ಏನು ಬೇಡ ನಾನು ಈಗ ಹೆಸರಲ್ಲಿ ಹೋಗಿ ನನ್ನ ಹೊಂಡಕ್ಕೆ ಹಾಕಿ ಮಣ್ಣು ಮುಚ್ಚುವ ಕೆಲಸ ಎಲ್ಲ ಮಾಡಬೇಡಿ ಅದು ಅಲ್ಲೇ ಒಳಗೆ ಬರಲಿ. ಆವಾಗ ಮೇಲೆ ಹೇಳ್ತಾಳೆ, ನೋಡು ನಾನು ನಿನ್ನೆ ಪ್ರತಿಮೆ ಮಾಡಿಟ್ಟಿದ್ದೇನಲ್ವ ಅದಕ್ಕೆ ಬಾಲ ಮಾಡಿ ಈ ಕಡೆ ಕೋಟಿಯ ಮುಖ ಮಾಡಿ ಬಹಳ ಸುಂದರವಾಗಿ ಪ್ರತಿಮೆ ಮಾಡಿಟ್ಟಿದ್ದೇನೆ ಅದನ್ನು ನಿಮಗೆ ಕೊಡಬೇಕಾದ್ರೆ ನೀನು ಬಂದು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ. ಹೀಗೆಲ್ಲ ನಾನು ಲಾಡ್ ಕೊಡ್ತೇನೆ ಕೆಲಸ ಕಡೆ ಕೊಡ್ತೇನೆ ನಮಸ್ಕಾರ ಮಾಡುವಂತ ಮಕ್ಕಳನ್ನು ಹೇಳಿದ ಹಾಗೆ ಇವಳು ಒಂದು ತಾನು ಮಾಡಿದ ಪುತ್ಥಳಿಕೆಯನ್ನು ನಿನಗೆ ಕೊಡಬೇಕಾದ್ರೆ ನಮಸ್ಕಾರ ಮಾಡ್ತೀನಿ. ಕೂಡಲೇ ಓಡಿ ಬರ್ತಾಳೆ. ಓಡಿ ಬಂದು ಅವರ ಪಾದ ಹಿಡ್ಕೊಂಡು ಒಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಶ್ರೇಯಸ್ಸಾಗಲಿ ಅಂತ ನಾರದರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ತಲೆ ನೇವರಿಸಿದ್ದಾರೆ. ಇವಳು ಸೀದಾ ಹೋಗಿ ತನ್ನ ತಂದೆಯ ತೊಡೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ತಂದೆ ಮಗುವನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಈ ಹೊತ್ತಿಗೆ ಪಕ್ಕದಲ್ಲಿದ್ದ ಮೇಲೆ ತನ್ನ ದಾಸಿ ಹತ್ರ ಹೇಳ್ತಾಳೆ, ನನ್ನ ಮಗುವನ್ನು ನಾರದರು ಅವಳ ಶರೀರ ಲಕ್ಷಣವನ್ನು ನೋಡಿ ಇವಳ ಜಾತಕದ ಪ್ರಕಾರ ಯಾರಿಗೆ ಕೊಟ್ಟು ಮದುವೆ ಮಾಡಿದರೆ ಸರಿ ಅದನ್ನು ಒಂದ್ಸಲ ವಿಚಾರಿಸ್ತೀಯ ಅಂತ ದಾಸಿ ಹತ್ರ ಸಾಮಾನ್ಯ ತಾಯಿಯರಿಗೆ ಇದಿರ್ತದೆ. ನನ್ನ ಮಗಳಿಗೆ ಯಾರನ್ನು ಕೊಟ್ಟು ಮದುವೆ ಮಾಡಿದರೆ ಸರಿ ಏನಿರುತ್ತೆ 8 ವರ್ಷಕ್ಕೆ ಮದುವೆ ಆಗಬೇಕಲ್ವ ಅದು ಕಾಲ ಮದುವೆ 8 ವರ್ಷ ಪ್ರಿಯಂ ಕನ್ಯಾ ಅಂತ ಮದುವೆ ಮಾಡಬೇಕು. ಅದನ್ನ ಮದುವೆಗೆ ವಯಸ್ಸು ಹತ್ರ ಆಗ್ತಾ ಇದೆ ಯಾರಿಗೆ ಕೊಟ್ಟರೆ ಸರಿ ನೀನು ವಿಚಾರಿಸ್ತೀಯ. ದಾಸಿ ಹತ್ರ ಇವರು ಕೇಳ್ತಾ ಇದ್ದಾಗ ನಾರದರು ಏನೇನು ವಿಷಯ ಅಂತ ಕೇಳಿದರು. ಆವಾಗ ದಾಸಿ ಗಟ್ಟಿ ಹೇಳಿದರು. ಕೆಲವರಿಗೆ ಸಂಕೋಚ ಇರುವುದಿಲ್ಲ, ಇವರಿಗೆಲ್ಲ ರಾಜ ರಾಣಿ ಇವರಿಗೆಲ್ಲ ಸಂಕೋಚ. ನೇರವಾಗಿ ನಾರದರ ಹತ್ರ ಜಾತಕ ಹೇಳಿ ನಾರದರು ಸಾಮಾನ್ಯ ಅಲ್ಲ. ನಾರದರದ್ದು ಭಕ್ತಿ ಸೂತ್ರ ಅಂತ ಒಂದು ಗ್ರಂಥ ಇದೆ. ಭಕ್ತಿಯ ಬಗ್ಗೆ ಬಹಳ ವಿಶಿಷ್ಟವಾದ ವಿವರಣೆ ಇದೆ. ನಾರದರದ್ದು ಸಾಮುದ್ರಿಕ ಶಾಸ್ತ್ರ ಇದೆ. ನಾರದೀಯ ಸಾಮುದ್ರಿಕ ಅಂತೇಳಿ ಬಹಳ ಪ್ರಸಿದ್ಧವಾದ ಶಾಸ್ತ್ರ. ಸಾಮುದ್ರಿಕ ಅಂದ್ರೆ ಏನು? ಅದೊಂದು ಥರದ ಜ್ಯೋತಿಷ್ಯವೇ. ಹಸ್ತ ಸಾಮುದ್ರಿಕ ಕೈಯಲ್ಲಿರುವ ರೇಖೆಗಳನ್ನು ನೋಡಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು, ಭೂತವನ್ನು ಹೇಳುವಂಥದ್ದು. ಪಾದ ಸಾಮುದ್ರಿಕ ಪಾದದಲ್ಲಿರತಕ್ಕಂತಹ ರೇಖೆ, ಪಾದದ ಬೆರಳು ಯಾವುದು ಉಂಟ ಯಾವುದು ಗಿಡ್ಡ, ಯಾವ ಬೆರಳು ಪರಸ್ಪರ ತಾಗಿದೆ ಯಾವ ಬೆರಳು ದೂರ ಇದೆ ಇದನ್ನೆಲ್ಲ ನೋಡಿ ಅದರಿಂದ ಒಂದು ಲಕ್ಷಣ ಶಾಸ್ತ್ರ. ಮುಖ ಸಾಮುದ್ರಿಕ ಅಂತಿದೆ. ಮುಖದಲ್ಲಿ ಮೂಗು ಉದ್ದ ಇದ್ದರೆ ಒಂದು ನಕ್ಷತ್ರ ಯಾವುದು,
ಮೂಗಿನಿಂದ ಬಾಯಿಗೆ ಎಷ್ಟು ದೂರ ಇದೆ ಅಂತ ನೋಡಿಕೊಂಡು ಅವರ ನಕ್ಷತ್ರ, ಅವರ ರಾಶಿ, ಅವರಿಗೆ ಸಂಬಂಧಪಟ್ಟಂತ ಎಷ್ಟು ಅಣ್ಣಂದಿರು ಎಷ್ಟು ತಮ್ಮಂದಿರು ಅಂತ ಮೂಗು ನೋಡಿ ಹೇಳಲಿಕ್ಕೆ ಆಗ್ತದೆ. ಇದಕ್ಕೆ ಸಾಮುದ್ರಿಕ ಶಾಸ್ತ್ರ ಅಂತ ಹೆಸರು. ಅದರಲ್ಲಿ ಮಹಾನಿಷ್ಣಾತರು ನಾರದರು, ಅದು ಮೇನೆಗೆ ಚೆನ್ನಾಗಿ ಗೊತ್ತಿದೆ, ಬಹಳ ಪ್ರಸಿದ್ಧಿ ಅದು. ಅಂಥ ನಾರದರು ಬಂದಿದ್ದಾರೆ. ಅದರಿಂದ ನನ್ನ ಮಗುವಿನ ಒಂದು ಸಾಮುದ್ರಿಕವನ್ನು ಅವರು ಹೇಳಿದರು. ಹೀಗೆ ಹೇಳಿದರೆ ನಮ್ಮ ನಾರದರು ಕೇಳಿದರು, ದಾಸಿಗಟ್ಟಿ ಹೇಳಿದರು, ಒಂದು ಸಾಮುದ್ರಿಕ ಪ್ರಕಾರ ಇವಳ ಜಾತಕವನ್ನು ತಾವು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ನಮ್ಮ ರಾಜರಾಣಿಯರು ಅಂತ. ನಾರದರು ಒಂದು ಮಾತು ಹೇಳಿದರು, ಇವಳಿಗೆ ಗಂಡ ಪ್ರಪಂಚದಲ್ಲಿ ಹುಟ್ಟಿಲ್ಲ, ಇವಳಿಗೆ ಗಂಡ ಪ್ರಪಂಚದಲ್ಲಿ ಹುಟ್ಟಿಲ್ಲ, ಅಂಥ ಲಕ್ಷಣವೇ ಇಲ್ಲದ ಹುಡುಗಿ. ಎರಡನೇ. ಮೂರನೇದು, ಕೈ ಯಾವತ್ತೂ ಚಾಚಿಕೊಂಡೇ ಇರುವ ಹುಡುಗಿ, ಇವಳು ಉತ್ತಾನ ಹಸ್ತ, ಅಷ್ಟೇ ಅಲ್ಲ ಚರಣಿ ವ್ಯಭಿಚಾರಿಣಿ, ಇಷ್ಟು ಹೇಳಿ. ಇನ್ನು ಆತ್ಮಹತ್ಯೆ ಮಾಡಿಕೊಂಡು ಒಂದೇ ಉಳಿದದ್ದು ನಮ್ಮ ಹಿಮಾವತ್ ಪರ್ವತ. ಅವರು ಹೇಳಿದ ಮಾತು, ನಜಾತೋಸ್ಯ ಪತಿರ್ಭದ್ರೇ ಲಕ್ಷಣೀಶ್ಚ ವಿವರ್ಜಿತ, ಲಕ್ಷಣರಹಿತಳು, ಉತ್ತಾನ ಹಸ್ತ ಸತತಂ ಚರಣಿ ವ್ಯಭಿಚಾರಿಣಿ, ಇಷ್ಟು ಹೇಳಿ ಹಿಮವಂತ ತಲೆ ತಗ್ಗಿಸಿ ಒಂದಷ್ಟು ನಾರದರ ಮುಂದೆ ತಲೆ ತಗ್ಗಿಸಿ ಬಗ್ಗೆ ಹೇಳ್ತಾರೆ, ಸ್ವಾಮಿ ಇನ್ನು ಜ್ಯೋತಿಷ್ಯತೆ ಮುಂದುವರಿಸಬೇಕಾಗಿದೆ, ಸಾಕಿಷ್ಟು. ಯಾಕೆಂತ ಹೇಳಿದ್ರೆ ಒಂದು ಬುಡ ಮಾತಾಡ್ತಾನೆ, ಬಹಳ ಶಾಸ್ತ್ರದ ವಿಷಯಗಳನ್ನೆಲ್ಲ ಮಾತಾಡ್ತಾನೆ. ಒಂದು ಹೆಣ್ಣು ಮಗಳನ್ನು ಹೆತ್ತಾಗಲೇ ಮನಸ್ಸಿನಲ್ಲಿ ತಂದೆ ತಾಯಿಯರಿಗೆ ಒಂದು ಮುಗುಡೆ ಇರ್ತದೆ. ಜಾತೇತಿ ಕನ್ಯಾ, ಒಬ್ಬ ಕವಿ ಬಹಳ ಕಥೆ ಹೇಳ್ತಾರೆ, ಮಹತೀತಿ ಚಿಂತ ಕಸ್ಮೀ ಪದೇ ಅಪೈತಿ, ಅವರಿಗೆ ಒಂದು ಚಿಂತೆ, ಈಕೆಂದು ಯಾರಿಗೆ ಕೊಟ್ಟು ಮದುವೆ ಮಾಡು ಅಂದ್ರೆ ಹುಟ್ಟಿದಲ್ಲಿ ಇಲ್ಲೇ ಮನೆಯಿಂದ ಹೊರಗೆ ಹಾಕುವುದು ಹೇಗೆ ಅಂತ ಯೋಚನೆ ಮಾಡು ತಂದೆ ತಾಯಿ. ಈ ಕಸ್ಮೀ ಪ್ರತ್ಯಯ ಅಲ್ಲಿ ಕೊಟ್ಟ ಮೇಲೆ ಮದುವೆ ಮಾಡಿ ಕೊಟ್ಟ ಮೇಲೆ ಸುಖವಾಗಿರ್ತಾವಲ್ಲೋ, ಹೀಗೆಲ್ಲ ಆಲೋಚನೆಗಳು ಹೆಣ್ಣು ಮಗು ಹುಟ್ಟಿದಾಗ ತಂದೆ ತಾಯಿಯರಿಗೆ ಬರ್ತದೆ. ಅದ ಕನ್ಯಾಪಿತೃತ್ವ ಬಹು ಕಷ್ಟವೇ ಇರ್ತದೆ, ಅದಕ್ಕಿಂತ ಕಷ್ಟವಾದದ್ದು ಕವಿಭಾವಕ್ಕಿಂತ ಕಷ್ಟವಾದ ಸ್ಥಿತಿ ಮತ್ತೊಂದಿಲ್ಲ. ಹೀಗೆಲ್ಲ ವಿಷಯಗಳು ಉಂಟು. ಆದರೆ ನಾನು ಹಾಗೆ ಅಂದುಕೊಳ್ಳೇ ಇಲ್ಲ ಅಂತ ಇವನು ಹೇಳ್ತಾನೆ. ಹೀಗೆಲ್ಲ ಕೆಲವರು ಅಂದುಕೊಳ್ತಾರೆ, ನಾನು ಹಾಗೆ ಅಂದುಕೊಳ್ಳಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರಗಳನ್ನು ಅವಲೋಕನೆ ಮಾಡಿದ್ರೆ 10 ಗಂಡು ಮಕ್ಕಳಿಗಿಂತ ಒಂದು ಹೆಣ್ಣು ಮಗು ಶ್ರೇಷ್ಠ ಅಂತ. ದಶಪುತ್ರ ಸಮಾನ ಕನ್ಯಾ, ದಶಪುತ್ರ ಸಮತ್ವ ಕನ್ಯೆಯಲ್ಲಿದೆ. ಯಾಕೆಂತ ಹೇಳಿದ್ರೆ ಕನ್ಯೆ ಹುಟ್ಟಿದ್ರೆ ಅವಳು ಉಭಯ ಕುಲ ತಾರಿಣಿ ಆಗ್ತಾಳೆ. ಒಂದು ಕುಟುಂಬಕ್ಕೆ ಇವಳನ್ನು ಚೆನ್ನಾಗಿ ಬೆಳೆಸಿ ಇನ್ನೊಂದು ಕುಟುಂಬಕ್ಕೆ ದಾನ ಕೊಟ್ಟಿತು ಅಂತಾದರೆ ಅವಳು ಈ ಗೋತ್ರದಿಂದ ಆ ಗೋತ್ರಕ್ಕೆ ನಾನು ಪರಿವೃತ್ತಾಳಾಗ್ತಾಳೆ. ಸ್ವಗೋತ್ರಾದು ಭ್ರಶ್ಯತೆ ನಾರಿ ವಿವಾಹಾದು ಸಪ್ತಮೇ ಪದೇ, ವಿವಾಹವನ್ನು ಮಾಡಿ ಅವಳು ಸಪ್ತಪದಿಯ ಮೂಲಕ 7ನೇ ಹೆಂಡೆಯನ್ನು ಇಟ್ಟ ಕೂಡಲೇ ಅವಳ ಗೋತ್ರ ಈ ಕಡೆಯಿಂದ ಆ ಕಡೆಗೆ ಬದಲಾಗ್ತದೆ. ಗೋತ್ರಾಂತರವನ್ನು ಹೊಂದುವುದರ ಮೂಲಕ ಆ ಗೋತ್ರದಲ್ಲಿ ಆಕೆ ಸರಿಯಾದ ರೀತಿಯಲ್ಲಿ ಗೃಹಿಣಿ ಧರ್ಮವನ್ನು ಪಾಲಿಸಿಕೊಂಡು ಸಾಧ್ವೀಮಣಿಯಾಗಿ ತನ್ನ ಜೀವನವನ್ನು ನಡೆಸಿ ಆ ಕುಟುಂಬದಲ್ಲೂ ಕೂಡ ಗೌರವ ಸಂಪನ್ನೆಯಾಗುವುದು ಅಂತಾದರೆ ಆವಾಗ ದಾನ ಕೊಟ್ಟವರಿಗೆ ಪುಣ್ಯ ರಾಶಿ ಸೇರ್ತಾ ಹೋಗ್ತದೆ. ಒಂದು ರೀತಿ ಬ್ಯಾಂಕಲ್ಲಿ ದುಡ್ಡಿಟ್ಟು ಎಫ್ಡಿ ಮಾಡಿಬಿಟ್ಟು ಹಾಗೆ ಮದುವೆ ಮಾಡಿಕೊಳ್ಳುವುದಂತೆ ಆ ಕಡೆ ಕೊಟ್ಟು ಅವಳು ಅಲ್ಲಿ ಚೆನ್ನಾಗಿ ಗೃಹಿಣಿ ಧರ್ಮದ ಪಾಲನೆ ಮಾಡ್ತಾ ಇದ್ದಾಳೆ ಅಂದ್ರೆ ಇವರ ಪುಣ್ಯದ ಅಕೌಂಟಿಗೆ ಪುಣ್ಯ ಸೇರ್ತಾ ಆಗ್ತದೆ, ಬಡ್ಡಿ ಬಂದ ಹಾಗೆ. ಅಂದ್ರೆ ಒಳ್ಳೆ ಹೆಣ್ಣನ್ನು ಸಾಕಿ ಆ ಕಡೆ ಬಿಟ್ಟಿದ್ರೆ ಪುಣ್ಯ ಜಾಸ್ತಿ ಆಗ್ತದೆ. ಅಲ್ಲದೆ ಒಂದು ಕನ್ಯೆಯನ್ನು ಸರಿಯಾದ ವರನಿಗೆ ವಿವಾಹ ಮಾಡಿಕೊಡುವುದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ. ಕನ್ಯಾದಾನ ಅಂತ ಹೇಳಿದ್ರೆ ಅದಕ್ಕೆ ಸಾಟಿಯಾದ ಪುಣ್ಯ ಇಂತಹ ದಾನದಿಂದ ಸಿಗ್ತದೆ ಅಂತ ಇನ್ನೊಂದನ್ನು ನೀವು ತುಲನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ತಕ್ಕಡಿ ಇಟ್ಟು ತಕ್ಕಡಿಯಲ್ಲಿ ಕನ್ಯಾದಾನದ ಪುಣ್ಯವನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಇನ್ನು ಇದಕ್ಕೆ ಸರಿತೂಗಿಸಿ ಅಂತ ನೀವು ಯಾವ ಪುಣ್ಯವನ್ನು ಹಾಕಿದ್ರು ಇದು ಮೇಲಕ್ಕೆ ಏಳುವುದೇ ಇಲ್ಲ. ಇವತ್ತು ಮದುವೆ ಮಾಡುವಾಗ ಒಂದು ಸಂಕಲ್ಪ, ಪುರೋಹಿತರು ಬೇರೆ ಎಲ್ಲ ಕಡೆಯಲ್ಲೂ ಸಂಕಲ್ಪ ಚಿಕ್ಕದಾಗಿ ಶ್ರೀ ಲಕ್ಷ್ಮೀನಾರಾಯಣ ಅಂತ ಅಷ್ಟೇ ಮುಗಿಸಿದ್ರು ಕೂಡ ಮದುವೆಯಲ್ಲಿ ಮಾತ್ರ ಮಹಾಸಂಕಲ್ಪ ಅಂತ ಒಂದು ಗ್ರಾಮ ಇದೆ, ದೊಡ್ಡ ಸಂಕಲ್ಪ, ಕನ್ಯಾದಾನದ ಸಮಯದಲ್ಲಿ ಮಾಡತಕ್ಕಂಥ ಸಂಕಲ್ಪ. ಆ ಸಂಕಲ್ಪದಲ್ಲಿ ಅನೇಕ ವಿಷಯಗಳು ನಾವು ಗಮನಿಸುವಂತದ್ದಿದೆ. ಈ ಕನ್ಯೆಯನ್ನು ದಾನ ಮಾಡುವುದರಿಂದ ಏನು ಫಲ ಅಲ್ಲಿ ಬರ್ತದೆ. ಗಂಗಾವಾಲುಕಾಭಿ ಧ್ರುವಮಂಡಲ ಪರ್ಯಂತಂ ಕೃತರಾಶೇಹಿ ವರ್ಷ ಸಹಸ್ರಾವಧಾನಿ ಏಕೈಕ ವಾಲುಕ ಅಪಕರ್ಷಣ ಕ್ರಮೇಣ ಸಮಸ್ತ ರಾಶಿ ಅಪಕರ್ಷಣ ಸಂಹಿತ ಕಾಲಂ ಬ್ರಹ್ಮಲೋಕೆ ನಿವಾಸ ಸಿದ್ಧರ್ಥಂ. ಇದರ ಅರ್ಥಗಳನ್ನು ನಾವು ಮಾಡಲಿಕ್ಕೆ ಹೋಗುವುದಿಲ್ಲ. ಒಟ್ಟು ದೀರ್ಘಕಾಲಿಕವಾದಂತಹ ಬ್ರಹ್ಮಲೋಕ ಪ್ರಾಪ್ತಿ ಎನ್ನುವುದು ಕನ್ಯಾದಾನದ ಫಲ. ಮುಂದಕ್ಕೆ ಬರ್ತದೆ ತ್ರಿಗುಣೀಕೃತ ಅಗ್ನಿಷ್ಟೋಮ ಫಲ ಪ್ರಾಪ್ತಿ ಅರ್ಥ. ಒಂದು ಅಗ್ನಿಷ್ಟೋಮ ಮಾಡಿದರೆ ಸ್ವರ್ಗ ಪ್ರಾಪ್ತಿ,
3 ಅಗ್ನಿಷ್ಠೋಮ ಮಾಡಿದರೆ ಮೋಕ್ಷ ಪ್ರಾಪ್ತಿ. ಅಪಾಮ ಸೋಮಂ ಅಮೃತ ಭೂಮ ಅಂತ ಆ ಅಗ್ನಿಷ್ಠೋಮದಿಂದ ಈತನಿಗೆ ಅಮೃತತ್ವ ಪ್ರಾಪ್ತಿ. ಅಂತಹ ಅಮೃತತ್ವ ಪ್ರಾಪ್ತಿ ಅನ್ನುವುದು ಯೋಗ್ಯವಾದ ವರನಿಗೆ ಕನ್ಯಾದಾನವನ್ನು ಸರಿಯಾದ ಮುಹೂರ್ತದಲ್ಲಿ ಮಾಡಿದರೆ ಉಂಟು. ಸಾಲಂಕೃತ ಕನ್ಯಾದಾನ ಮಾಡಿದರೆ ಅಷ್ಟು ಫಲ ಗೃಹಸ್ಥನಿಗುಂಟು. ಅಂತಹ ಫಲ ಸಿಗುವುದಕ್ಕೋಸ್ಕರ ನಾನು 3 ಹೆಣ್ಣು ಮಕ್ಕಳನ್ನು ಪಡೆದಿದ್ದೇನೆ ಅಂತ ಎಷ್ಟು ಆನಂದದಲ್ಲಿದ್ದೆ. ಆದರೆ ಕನ್ಯೆಯನ್ನು ಹೆತ್ತವರಿಗೆ ಚಿಂತೆ ಇರ್ತದೆ ಅನ್ನೋದನ್ನು ಇವತ್ತು ನೀವು ನನಗೆ ಸಾಕಾರ ಮಾಡಿಬಿಟ್ರಿ. ಎಷ್ಟು ದುಃಖ ಆಗ್ತದೆ ಗೊತ್ತಾ? ನಾನು ಪಾತಾಳಕ್ಕೆ ಮುಳುಗಿದ ಹಾಗೆ ಅನುಭವ ಆಗ್ತಾ ಇದೆ. ಏನು ಹೇಳಿದ್ರಿ? ಮೊದಲನೇದಾಗಿ ಹೇಳಿದ್ರಿ ಇವಳಿಗೆ ಗಂಡನೇ ಹುಟ್ಟಿಲ್ಲ ಅಂತ. ಹಾಗೆ ಇನ್ನೂ ಹುಟ್ಟಿದ ಗಂಡನಿಗೆ ಕೊಡ್ಲಿಕ್ಕಾಗ್ತದ? ಏನಾದ್ರು ಹುಟ್ಟಿರುವ ಗಂಡನಿಗೆ ಕೊಡಬೇಕೆ ಹೊರತು ಇನ್ನು ಹುಟ್ಟಿದ ಗಂಡನಿಗೆ ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಯಮೀಯಸಿ ವಿವಾಹದಲ್ಲಿ ನಿಯಮ ಇರುವಂತಹದ್ದು ಏನು ಅಂತ ಹೇಳಿದ್ರೆ ಚಿಕ್ಕವಳನ್ನು ದೊಡ್ಡವ ಮದುವೆ ಆಗಬೇಕು ಅಂತ ನಿಯಮ. ಅಸವರ್ಣ ಸವರ್ಣ ಅಸಗೋತ್ರ ಅಂತ ಮೊದಲು ಹೇಳುವುದೇನು? ಸಮಾನ ಗೋತ್ರ ಇರಬಾರ್ದು, ಆದರೆ ಸಮಾನ ವರ್ಣ ಇರಬೇಕು. ಬ್ರಾಹ್ಮಣ್ಯ ಬ್ರಾಹ್ಮಣೋ ವಿದ್ಯಾ ಅಂದ್ರೆ ಸಮಾನ ವರ್ಣ ಬೇಕು, ಆದರೆ ಸಮಾನ ಗೋತ್ರ ಇರಬಾರ್ದು. ಆಮೇಲೆ ಅನುಕೂಲ, ಆಮೇಲೆ ಯವಿಯಸಿ ಚಿಕ್ಕವಳಿರಬೇಕು ವಯಸ್ಸಿನಲ್ಲಿ ಅಂತ ವಿಧಿಗಳು. ಇವಳಿಗೆ ಯೋಗ್ಯ ಗಂಡ ಹುಟ್ಟಿಲ್ಲ ಅಂದ್ರೆ ಇನ್ನು ಹುಟ್ಟಿದವ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಇವಳಿಗೆ ಮದುವೆ ಯೋಗ ಬರ್ತಿಲ್ಲ ಅಂತ. ಎರಡನೇದೇನು ಹೇಳಿದ್ರಿ? ಇವಳಲ್ಲಿ ಲಕ್ಷಣವೇ ಇಲ್ಲ. ಲಕ್ಷಣಿಷ್ಠ ವಿವರ್ಜಿತ, ಲಕ್ಷಣ ಇಲ್ಲದವಳು. ಹಾಗಾದ್ರೆ ಹೆಣ್ಣಿಗೆ ಇರಬೇಕಾದದ್ದೇ ಲಕ್ಷಣ. ಸುಲಕ್ಷಣ ಸಂಪನ್ನೆ ಅಂತ ಕೆಲವು ಹೆಣ್ಣು ಮಕ್ಕಳಿಗೆ ಸುಲಕ್ಷಣ ಅಂತ ಹೆಸರಿಡ್ತಾರೆ. ಅವಲಕ್ಷಣ ಅಂತ ಯಾವ ಹೆಣ್ಣಿಗೂ ಕೂಡ ಹೆಸರು ಇಡುವುದಿಲ್ಲ. ಅದನ್ನು ಸುಲಕ್ಷಣ ಸಂಪನ್ನೆಯಾಗಿರಬೇಕು. ಆದರೆ ನಮ್ಮಲ್ಲಿ ಅಂತ ಲಕ್ಷಣವೇ ಇಲ್ಲ ಅಂತ ಸಾಮುದ್ರಿಕ ಜ್ಞಾನಿಗಳಾದ ನೀವು ಹೇಳ್ತಾ ಇದ್ದೀರಿ. 3ನೇದು ಹೇಳ್ತಾ ಇದ್ದೀರಿ, ಯಾವತ್ತೂ ಕೈ ಚಾಚಿ ಇರ್ತಾಳೆ ಅಂದ್ರೆ ಭಿಕ್ಷೆ ನಿಂತಲ್ಲ, ಭಿಕ್ಷೆ ಬೇಡ್ತಕ್ಕಂಥವಳು ಅಂತಲ್ಲ ಇವಳ ಇದರ ಅರ್ಥ. 4ನೇದು ಹೇಳಿದ್ದು ಚರಣಿ ಇಷ್ಟ ವ್ಯಭಿಚಾರಿ. ಈ ಶಬ್ದವನ್ನು ಕೇಳಲಿಕ್ಕೆ ಕಷ್ಟವಾಗ್ತದೆ. ಯಾಕೆ ಹೀಗೆ? ನಾನು ಯಾವ ಅಪಚಾರವನ್ನು ಕೂಡ ನನಗೆ ತಿಳಿದ ಹಾಗೆ ನನ್ನ ರಾಜ ಜನ್ಮದಲ್ಲಿ ನಾನು ಮಾಡಲಿಲ್ಲ. ಆದರೆ ನನಗೆ ಇಂಥ ಕನ್ಯೆ ಹುಟ್ಟಿದ್ದಾಳೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣವಾದರೂ ಏನು? ಅದರಿಂದ ನನ್ನ ಸಾಮುದ್ರಿಕದ ಪ್ರಕಾರ ಇದಕ್ಕೊಂದು ಕಾರಣ ಹೇಳಬೇಕು. ನನ್ನ ಮುಖ ನೋಡಿ, ನನ್ನ ಕೈ ನೋಡಿ ಹೇಳಿ, ಏನು ಇಂಥ ಹೆಣ್ಣನ್ನು ನನ್ನ ಮಗಳನ್ನಾಗಿ ಪಡಿಬೇಕಾದ್ರೆ ನನ್ನ ಅನಿಷ್ಟ ಏನು? ಬಹುಶಃ ಹಾಗೆಯಲ್ಲಿ ಅಂತ ಅನಿಷ್ಟ ಇರಲಿಕ್ಕಿಲ್ಲ. ಮಕ್ಕಳಲ್ಲಿ ಏನಾದರೂ ಜ್ಯೋತಿಷದ ಪ್ರಕಾರ ದೋಷ ಕಾಣಿಸ್ತದೆ ಅಂದ್ರೆ ಅದು ಅಪ್ಪ ಅಮ್ಮ ಮಾಡಿರುವ ಪಾಪದ ಫಲ ಅಂತ ಅರ್ಥ. ಆದ್ರಿಂದ ನಮ್ದು ಏನು ಸಮಸ್ಯೆ ಇದೆ ಅಂತ ಅದನ್ನು ಹೇಳಿ ಅಂತ ಇಷ್ಟು ಹೇಳಿದ್ರೆ ನಾರದರು ಒಳ್ಳೆ ನಗ್ತಾರೆ. ಇಷ್ಟು ತಮಾಷೆ ನಾರದು. ಅವರ ತಮಾಷೆ ಎಷ್ಟು ಅಂತ ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ನಿಮ್ದೊಂದು ಶ್ಲೋಕ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುದಿಲ್ಲ. ನೀನು ಗುಡ್ಡ ಅಂದ್ರೆ ಗುಡ್ಡನೇ, ಗುಡ್ಡ ದೊಡ್ಡವೇ ಅಂತ ಹೇಳ್ತಾರೆ. ನೀನು ಗುಡ್ಡನಿಗೆ ಇದು ನನ್ನ ಶ್ಲೋಕ ಅರ್ಥವೇ ಆಗಲಿಲ್ಲ. ನೀನು ಗುಡ್ಡ ಅನ್ನೋದನ್ನು ಸರಿಯಾಗಿ ತೋರಿಸಿ. ಗಿರಿರಸಿ ಅಂತ ಹೇಳ್ತಾರೆ, ನೀವು ಪರ್ವತ ಅಲ್ವ ನೀವು, ಅದಕ್ಕೆ ನಿಮ್ಗೆ ಅರ್ಥ ಆಗಲಿಲ್ಲ ನಾನು ಹೇಳಿದ್ದು. ನಾನು ಸರಿಯಾಗಿ ಹೇಳಿದ್ದೇನೆ. ಇವಳಿಗೆ ಗಂಡ ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ? ಯಾರು ಗಂಡನಾಗ್ತಾನೋ ಅವ ಹುಟ್ಟುವ ಅಲ್ಲ ಅಂತ ಅರ್ಥ. ಇದು ನಮ್ಗೊಂದು ಸಮಸ್ಯೆ. ದ್ವೈತ ವೇದಾಂತ ಓದಿದವರಿಗೆ ಒಂದು ಸಮಸ್ಯೆ. ಯಾಕಂದ್ರೆ ಪದ್ಮಪುರಾಣದಲ್ಲಿ ಹೀಗೆ ಬಂದ್ರೆ ತೊಂದರೆ ಇಲ್ಲ. ಪದ್ಮಪುರಾಣದಲ್ಲಿ ಸ್ವಲ್ಪ ಎಡವಟ್ಟಿದೆ. ಶಿವ ಸರ್ವೋತ್ತಮ ಅಂತ ಹೇಳುವ ಒಂದು ಆಲೆ ಕಾಳಿದಾಸ ಇದನ್ನು ಹೀಗೆ ತಗೊಂಡಿದ್ದಾನೆ ಇಲ್ಲಿ. ಅಂದ್ರೆ ಯಾವ ಹುಟ್ಟಿಲ್ಲ. ಹುಟ್ಟಿಲ್ಲ ಯಾಕಂದ್ರೆ ತಾತ ಯಾವ ಶಿವ ಇದ್ದಾನೆ ಇವನಿಗೆ ಈತನಿಗೆ ಈಕೆಗೆ ಪತಿಯಾಗತಕ್ಕಂಥವ, ಅವ ಬ್ರಹ್ಮದೇವರನ್ನು ಸೃಷ್ಟಿಸುವವ, ಅವ ವಿಷ್ಣುವನ್ನು ಸೃಷ್ಟಿಸುವವ, ಅವ ಎಲ್ಲರಿಗೂ ಸೃಷ್ಟಿಕರ್ತ, ಎಲ್ಲರಿಗೂ ಸೃಷ್ಟಿಕರ್ತನಾದ ತಾನು ಯಾರಿಂದಲೂ ಹುಟ್ಟದೇ ಇರತಕ್ಕಂತಹ ಶಿವನಿಗೆ ಪತ್ನಿಯಾಗುವ ಯೋಗ ಇವಳದು. ಆದ್ರಿಂದ ಇವಳ ಪತಿ ಹುಟ್ಟಿಲ್ಲ ಅಂತ ಇಲ್ಲೊಂದು ಮಾತಿದೆ. ಅದು ಈ ಮಾತು ಹಾಗೆ ತಗೊಳ್ಳೋದು ಸ್ವಲ್ಪ ಪದ್ಮಪುರಾಣದಿಂದ ಸ್ಕಾಂದ ಅದನ್ನು ಇದನ್ನೆಲ್ಲ ವೇದವ್ಯಾಸರು ಇನ್ನೊಂದು ಕಡೆ ಸರಿಯಾಗಿ ಹೇಳ್ತಾರೆ. ಕೆಲವು ದರ್ಶನ ಭಾಷೆ ಅಂದ್ರೆ ಪುರಾಣದಲ್ಲಿ ಬರುವ ದರ್ಶನ ಭಾಷೆ. ದರ್ಶನ ಭಾಷೆ ಅಂದ್ರೆ ಏನು? ಶೈವ ದರ್ಶನದಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳುವುದಷ್ಟೇ. ಅದರಲ್ಲಿ ಆಚಾರ್ಯ ವೇದವ್ಯಾಸರಿಗೆ ತಾತ್ಪರ್ಯ ಇರುವುದಿಲ್ಲ. ಆ ದರ್ಶನ ಹೀಗುಂಟು ಅಂತ ಹೇಳುವುದಷ್ಟೇ. ಶಿವ ದರ್ಶನ ಹೀಗುಂಟು, ಪಾಶುಪತ ದರ್ಶನ ಹೀಗುಂಟು. ಶಿವನಿಗೆ ಹುಟ್ಟಿಲ್ಲ, ಅವನೇ ವಿಷ್ಣುವನ್ನು ಸೃಷ್ಟಿಸಿದ್ದಾನೆ, ಅವನೇ ಅವ ಪರಶಿವ. ಪರಶಿವ ಸದಾಶಿವ, ಉಳಿದವರೆಲ್ಲ ಸ್ವಲ್ಪ ಹೊತ್ತು ಶಿವ, ಆಮೇಲೆ ಸದಾಶಿವರಲ್ಲ, ಅವ ಸದಾಶಿವನಾಗಿರುವಾಗ ಹೀಗೆಲ್ಲ ಹೇಳುವಂತ ಕೆಲವು ಮಾತುಗಳಲ್ಲಿ ಕಾಣಿಸ್ತವೆ ನಮಗೆ. ಅದು ನಾರದ ಭಕ್ತಿ ಸೂತ್ರಕ್ಕೆ ವಿರುದ್ಧವಾದ್ರಿಂದ ನಾರದರ ಮಾತನ್ನಾಗಿ ನಾವು ಸ್ವೀಕರಿಸುವುದಕ್ಕೆ ಬರುವುದಿಲ್ಲ. ಹಾಗಾದ್ರೆ ಇದಕ್ಕೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇವಳಿಗೆ ಗಂಡನಾಗುವ ಹುಟ್ಟಿಲ್ಲ ಅಂದ್ರೆ ಅರ್ಥ ಏನು? ಒಂದು ವಿಧಿ ಇದೆ ಧರ್ಮಶಾಸ್ತ್ರದಲ್ಲಿ. ಏನಂದ್ರೆ, ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಆ ವ್ಯಕ್ತಿ
ಈತನ ತಂದೆ ಹುಟ್ಟಿದ ನಂತರ ಹುಟ್ಟಿರ್ಬೇಕು. ಇದೊಂದು ವಿಧ. ಅಂದ್ರೆ ಒಂದು ಹುಡುಗಿಯ ತಂದೆ ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದವನಿಗೆ ಯಾವ ಹುಡುಗಿಯನ್ನು ಮದುವೆ ಮಾಡಿ ಕೊಡಬಾರದು. ಇದು ಅರ್ಥ ಆಗ್ತದೆ ಎಲ್ರಿಗೂ. ಅಂದ್ರೆ ಈಗ ತಂದೆ ಮಗುವನ್ನು ಮದುವೆ ಮಾಡಿಕೊಡ್ಬೇಕು, ತಾನು ಹುಟ್ಟುವುದಕ್ಕಿಂತ ಮುಂಚೆ ಹುಟ್ಟಿದ ವ್ಯಕ್ತಿಗೆ ಈ ಹುಡುಗಿಯನ್ನು ಮದುವೆ ಮಾಡಿಕೊಡುವುದು ಅದು ನಮ್ಮ ಪಾಕಿಸ್ತಾನದ ಕಡೆ ಇದೆ ಹೊರತು ಭಾರತ ದೇಶದಲ್ಲಿ ಆ ಕ್ರಮ ಇಲ್ಲ. ಅದು ಈ ನಮ್ಮ ಒಂದು ಸನಾತನ ಧರ್ಮದ ವ್ಯವಸ್ಥೆ ಇದೆ. ಈಗ ಹಿಮವತ್ ಪರ್ವತನಿಗೆ ಹೇಳ್ತಾ ಇದ್ದಾನೆ ನಾರದ, ಏನು ಈಕೆಯನ್ನು ಮದುವೆಯಾಗುವ ಹುಟ್ಟಿಲ್ಲ ಅಂದ್ರೆ ಏನರ್ಥ? ನೀನು ಹುಟ್ಟಿದ ಮೇಲೆ ಹುಟ್ಟಿಲ್ಲ ಅಂತ. ನೀನು ಹುಟ್ಟಿದ ಮೇಲೆ ಹುಟ್ಟಿದವನಿಗಲ್ವ ಈಕೆಯನ್ನು ಮದುವೆ ಮಾಡಿಕೊಡ್ಬೇಕು, ನೀನು ಹುಟ್ಟಿದ ಮೇಲೆ ಅಂತವ ಹುಟ್ಟಿಲ್ಲ ಅಂದ್ರೆ ಅದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಮನ್ಯುವಿನಿಂದ ಅಂದ್ರೆ ಮೂಗಿನ ತುದಿಯಿಂದ ಆವಿರ್ಭವಿಸಿದಂತಹ ರುದ್ರದೇವ ಲೋಕದ ಸಂಹಾರಕರ್ತಾರ ಆಗ ಈಕೆಗೆ ಪತಿಯಾಗುವ. ಅದನ್ನ ನಾನು ಹೇಳಿದ್ದು ಹುಟ್ಟಿಲ್ಲ ಅಂತ ಹೇಳಿದ್ರೆ ನೀನು ಹುಟ್ಟಿದ ಮೇಲೆ ಹುಟ್ಟಿಲ್ಲ ಅಂತ ಅರ್ಥ. ಒಂದು ಸರಿಯಾಯಿತು. ಇವನ ಮುಖದಲ್ಲಿ ಸ್ವಲ್ಪ ಕಳೆ ಬಂತು. ಆದ್ರೆ ಮುಂದಿಟ್ಟು ಲಕ್ಷಣ ಸಂಪನ್ನಗಳೇ ಅಲ್ಲ ಇವಳು, ಯಾವ ಲಕ್ಷಣವೂ ಇಲ್ಲ ಅಂತ ಹೇಳಿದೆಯಲ್ಲ. ನಾರದರು ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ಲಕ್ಷಣ ಒಂದು ಹೆಣ್ಣಿನ ಶರೀರದಲ್ಲಿ ಇರತಕ್ಕಂಥ ಕೈಯಲ್ಲಿರುವ ಶಂಖಚಕ್ರ ಮುದ್ರೆಗಳು, ಕೂಗುರು ಕೆಂಪಾಗಿದೆಯೋ, ಉದ್ದವಾಗಿದೆಯೋ, ನೀಳವಾಗಿದೆಯೋ, ಕೈಯನ್ನು ಹೀಗೆ ಕೈ ತೆಗೆದಾಗ ಅಂಗುಷ್ಟ ದೂರದಲ್ಲಿ ಇರ್ತದೋ, ಅಂಗುಷ್ಟ ಒಟ್ಟಿಗೆ ಇರ್ತದೋ, ಇದೆಲ್ಲ ಲಕ್ಷಣಗಳು. ಈ ಲಕ್ಷಣಗಳಿಂದ ಈ ಹೆಣ್ಣು ಮಗಳು ಮುಂದಕ್ಕೆ ಹೇಗೆ ಅನ್ನೋದನ್ನು ನಾವು ತೀರ್ಮಾನಿಸಬೇಕು. ಆದರೆ ಆ ಯಾವ ಲಕ್ಷಣವೂ ಕೂಡ ನಮ್ಮ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತಹ ಯಾವ ಲಕ್ಷಣವೂ ಈಕೆಯಲ್ಲಿ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಕೆ ಆ ಲಕ್ಷಣವನ್ನು ಮೀರಿದವಳು ಅಂತ ಹೇಳಿ. ನಮ್ಮ ಲಕ್ಷಣಶಾಸ್ತ್ರಕ್ಕೆ ಇವಳು ಒಂದು ಲಕ್ಷ್ಯವೇ ಅಲ್ಲ. ಲಕ್ಷಣಶಾಸ್ತ್ರಕ್ಕೆ ಲಕ್ಷ್ಯವಾಗುವವರು ಯಾರು? ಮಾನುಷ ಸ್ತ್ರೀಯರು. ಇವಳು ಮಾನುಷ ಸ್ತ್ರೀ. ಹಾಗೆ ರಕ್ಕಸೀತ ಅಂತ ಈಕೆ ಮನುಷ್ಯರೇ ಅಲ್ಲ ಇವಳು ಲೋಕದ ಅಂಬಿಕೆಯಾಗತಕ್ಕಂಥವಳು, ಜಗದಂಬಿಕೆಯಾಗತಕ್ಕಂಥವಳು, ಲೋಕದ ಅಂಬೆಯಾಗತಕ್ಕಂತಹ ಈಕೆ ಎಲ್ಲರಿಗೂ ತಾಯಿಯ ಸ್ವರೂಪದಲ್ಲಿರತಕ್ಕಂಥವಳು. ಯಾವ ಮಗನೂ ಕೂಡ ಲಕ್ಷಣ ಸಂಪನ್ನನಾದಂತಹ ಲಕ್ಷಣಶಾಸ್ತ್ರವನ್ನು ಓದಿದ ವ್ಯಕ್ತಿ ತಾಯಿಗೆ ಲಕ್ಷಣಶಾಸ್ತ್ರವನ್ನು ಹೇಳಬಾರ್ದು. ಯಾಕಂದ್ರೆ ತಾಯಿ ಲಕ್ಷಣವನ್ನು ಮೀರಿದವಳು. ಲೋಕಕ್ಕೆಲ್ಲ ಲಕ್ಷಣ ಈಕೆ ತಾಯಿಯಾಗಿದ್ದು ಯಾವ ಲಕ್ಷಣಶಾಸ್ತ್ರದ ಮೂಲಕ, ಸಾಮುದ್ರಿಕ ಶಾಸ್ತ್ರದ ಮೂಲಕ ನಾವು ಈಕೆಯಲ್ಲಿ ಲಕ್ಷಣವನ್ನು ಹೇಳಬೇಕು, ಆ ಸಾಮುದ್ರಿಕ ಶಾಸ್ತ್ರವನ್ನೇ ಹುಟ್ಟು ಹಾಕಿದಂತಹ ಈಕೆಗೆ ನಾವು ಯಾವ ಸಾಮುದ್ರಿಕ ಲಕ್ಷಣವನ್ನು ಹೇಳುವುದು? ಅದರಿಂದ ಇವಳಲ್ಲಿ ಅಂತಹ ಲಕ್ಷಣ ಯಾವುದೂ ಇಲ್ಲ, ಆದ್ರಿಂದ ಲಕ್ಷಣ ಇಲ್ಲ ಅಂತ ಹೇಳಿದ್ರು. ಶಿವನಿಗೆ ಈಗ ಮೀಸೆ ಹೀಗೆ ಮಾಡಬೇಕು, ನಮ್ಮ ಹಿಮವತ್ ಪರ್ವತನಿಗೆ ನನ್ನ ಮಗಳು ಅಂತ ಆಕಾರ ಬರುವುದಕ್ಕೆ ಪ್ರಾರಂಭ ಆಯಿತು. ಆದರೆ ಮೂರನೇ ದುರ್ದಲ್ವ, ಇವಳ ಕೈ ಯಾವತ್ತು ಮೇಲೆ ಇರ್ತದೆ. ಉತ್ತಾನ ಹಸ್ತ ಸತತಂ ಅಂತ ಹೇಳಿದಾಗಲ್ಲ. ಹೌದು, ಉತ್ತಾನ ಹಸ್ತ ಅಂದ್ರೆ ನೀವು ಹೀಗೆ ಅಂತ ಯಾಕೆ ಹೇಳುದು? ಹೀಗೆ ಅಂತ ಅಂತ ಹೇಳ್ತಾರೆ. ಅದು ಹೀಗೆ ಅದು ಎಲ್ಲರಿಗೂ ಕೂಡ ವರಮುದ್ರೆಯಿಂದ ಆಶೀರ್ವಾದ ಮಾಡ್ತಕ್ಕಂಥವ್ರು ಇವರು ಎಲ್ಲ. ಯಾರಾದ್ರೂ ಒಂದು ನಾ ಕೈ ಮುಗಿದ್ರೆ ಈಗ ಎರಡು ಕೈಯಲ್ಲಿ, ಒಂದು ಕೈಯಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ಸಾಕಾಗುದಿಲ್ಲ ಅಂತ ಎರಡೂ ಕೈಯಲ್ಲೂ ಕೂಡ ವರಮುದ್ರೆಯ ಮೂಲಕ, ಅಭಯ ಮುದ್ರೆಯ ಮೂಲಕ ಪ್ರತಿಯೊಬ್ಬರಿಗೂ ತನ್ನ ಕೈಯಲ್ಲಿದ್ದ ರೇಖೆಗಳನ್ನು ತೋರಿಸುವವಳು ಅನ್ನೋ ಕಾರಣದಿಂದ ನಾನು ಉತ್ತಾನ ಹಸ್ತ ಅಂತ ಹೇಳಿದ್ದೆ ಹೊರತು ಯಾವತ್ತು ಕೊಡಿ ಅಂತ ಕೈಯನ್ನು ಹೀಗೆ ಇಟ್ಕೊಂಡಿರ್ತಾಳೆ ಅನ್ನೋ ಅರ್ಥದಲ್ಲ. ನಾನು ಹೇಳಿದ್ದನ್ನೆಲ್ಲ ತಪ್ಪರ್ಥ ಯಾಕೆ ಮಾಡಿಕೊಳ್ಳೋದು ನೀವು? ಇಷ್ಟ ಅರ್ಥ ಆಗುದಿಲ್ಲ ಆ ವಿಷಯದಲ್ಲಿ. ಸರಿ, ಕೊನೆಯದ್ದು ಸಿಕ್ಕಾಬಿಟ್ಟೆ ಸಮಸ್ಯೆ. ಶರಣಿ ವ್ಯಭಿಚಾರಿಣಿ ಅಂತ ಹೇಳ್ತಾರೆ. ನಾರದರೇ ಆಗ್ಬೇಕು ವ್ಯಾಖ್ಯಾನ ಮಾಡೋದಕ್ಕೆ. ಅವ್ರು ಹೇಳ್ತಾರೆ ವ್ಯಭಿಚಾರಿಣಿ ಅಂದ್ರೆ ಅರ್ಥ ನಿಮಗೆ ಏನು ಅರ್ಥ ಮಾಡ್ಕೊಂಡಿದ್ದ ಅಲ್ಲ. ಈಗ ಪರ್ವತ ವನ್ಯಮಾನ್ ಧೂಮಾತ್ ಅಂತ ಹೇಳಿದ್ರೆ ಅದು ವ್ಯಭಿಚಾರಿಣಿ ಅರ್ಥ. ಪರ್ವತ ಧೂಮವಾನ್ ವನ್ಯ ಅಂತ ಹೇಳಿದ್ರೆ ವ್ಯಭಿಚಾರ. ವ್ಯಭಿಚಾರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದು ಒಬ್ಬರ ಜೊತೆಗೆ ಇರುವುದಿಲ್ಲ, ಬೇರೆ ಬೇರೆಯವರ ಜೊತೆಗೆ ಇರ್ತದೆ ಅಂತ ಅಲ್ವಾ? ಈಕೆ ಎಂಥವಳು ಗೊತ್ತೋ, ಇವಳು ಒಂದು ಪೀಠದಲ್ಲಿ ಕೂತು ಕಾಲು ಕೆಳಗೆ ಹಾಕಿದ್ರು ಅಂದ್ರೆ ಎಷ್ಟು ಜನ ಬಂದು ಆ ಕಾಲು ಮುಟ್ತಾರೆ, ಒಬ್ಬರಲ್ಲ. ಆದ್ರಿಂದ ಅವಳು ಕಾಲಿನಲ್ಲಿ ವಿಚಾರವಾಗಿದೆ. ಅಂದ್ರೆ ಒಬ್ಬರೇ ಗಂಡಸರು ಬಂದಲ್ಲ, ಇಂದ್ರ ಬರ್ತಾನೆ, ಅಗ್ನಿ ಬರ್ತಾನೆ, ಯಮ ಬರ್ತಾನೆ, ನಿರುತಿ ಬರ್ತಾನೆ, ಎಲ್ಲರೂ ಒಂದು ಇವಳ ಕಾಲು ಮುಟ್ಟುದೆ. ಆದ್ರಿಂದ ಇವಳ ಕಾಲು ವ್ಯಭಿಚಾರಿ, ಚರಣಿ ವ್ಯಭಿಚಾರಿ. ಈ ಪಾದಗಳನ್ನು ಎಲ್ಲ ಗಂಡಸರು ಬಂದು ಮುಟ್ಟುವುದರಿಂದ ಇವಳು ಹಾಗೆ ಅಂತ ನಾನು ಹೇಳಿದ್ದೆ ಹೊರತು ನೀನು ಯಾಕೆ ತಪ್ಪು ಅರ್ಥ ಮಾಡ್ಕೊಳ್ತೀನಿ? ನಿನಗೆ ನಿನ್ನ ಮಗಳ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದ್ರೆ ನಾನು ತಪ್ಪು ಹೇಳಿದ್ರು ನಿನಗೆ ಸರಿಯಾಗಿ ಅರ್ಥ ಆಗಬೇಕು. ನಾನು ಒಂದು ದೊಡ್ಡ ವಿಷಯ ಹೇಳ್ತಾರೆ, ವೇದಾಂತದ ವಿಷಯ. ಏನು ವಿಷಯ? ವೇದ ದೇವರನ್ನು ನಾವು ಬೈದ್ರೆ, ವೇದದಲ್ಲಿ ಕೆಲವು ಬೈಗಳು ದೇವರನ್ನು ಬೈಯುವ ಮಾತು ಅಂತ ಕಾಣಿಸುತ್ತೆ. ಸಿಕ್ಕಾಬಟ್ಟೆ ಊಟ ಮಾಡ್ತಾನೆ, ತಿಂಡಿ ಪೋತ, ಹೊಟ್ಟೆ ಬಾಕ ಅಂತ ಮಾತುಗಳು. ದೇವರನ್ನು ಹೊಟ್ಟೆ ಬಾಕ ಅಂತ ಹೇಳಿದ್ರೆ ನಾವೇನೋ ತಪ್ಪು ತಿಳ್ಕೊಳ್ತೇವ? ದೇವರು ಹೊಟ್ಟೆ ಬಾಕ ಅಂತ ಹೇಳಿದ್ರೆ ಬಹುಭುಕ್ತಂ ನದೋಷಾಯ, ಭಗವಂತನ ದೊಡ್ಡ ಭೋಜನ ಅಂತ ಹೇಳಿದ್ರೆ ಆಪ ಒಂದು ಎಲೆ ಹಾಕೊಳ್ತಾನೆ. ಆ ಎಲೆ ಎಷ್ಟು
ದೊಡ್ಡದು ಅಂತ ಹೇಳಿದ್ರೆ ಅದರ ಪರಿಮಿತಿಯನ್ನು ಸ್ವತಃ ಲಕ್ಷ್ಮೀದೇವಿಯೇ ಹುಡುಕುವುದು ಕಷ್ಟ ಆಗ್ತದೆ. ಅಷ್ಟು ದೊಡ್ಡ ಎಲೆ, ಯಾಕಂದ್ರೆ ಅದು ಲಕ್ಷ್ಮೀದೇವಿಯೇ ಎಲೆ. ಅವರು ಯಾವುದನ್ನು ಎಲೆ ನನ್ನ ಹೆಂಡತಿಯೇ ಅಂತ ಕರೀತಾನೋ ಅದೇ ಎಲೆ, ಅದೇ ಎಲೆ. ಆ ಲಕ್ಷ್ಮಿಯನ್ನೇ ಎಲೆಯಾಗಿಸಿಕೊಂಡು ಆ ಎಲೆಯ ಮೇಲೆ ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಬೋಧನಃ ಮೃತ್ಯುರ್ಯಸ್ಯೋಪಸೇಚನಂ ಸಹಿತ ಉಪನಿಷತ್ತು ಹೇಳ್ತದೆ. ಅವನು ಬ್ರಾಹ್ಮಣ ಜಾತಿ ಅನ್ನೋದು ಒಂದು ತುತ್ತು ಅಷ್ಟೇ ಅವನಿಗೆ. ಆ ಎಲೆಯಲ್ಲಿ ಹಾಕಿಕೊಂಡು ಒಂದು ತುತ್ತಿಗೆ ಅದನ್ನು ಮುಗಿಸಿಬಿಡ್ತಾನೆ. ಆಮೇಲೆ ಕ್ಷತ್ರ ಅನ್ನೋದು ಎರಡನೇ ತುತ್ತು. ಆ ಮಧ್ಯದಲ್ಲಿ ಸ್ವಲ್ಪ ನಾಲಿಗೆ ರುಚಿಗೆಟ್ಟಿತು ಅಂತಾದ್ರೆ ಉಪ್ಪಿನಕಾಯಿ ಹಾಗೆ ಹಚ್ಚಿಕೊಳ್ಳುವುದಕ್ಕೆ ಮೃತ್ಯುರ್ಯಸ್ಯ ಉಪಸೇಚ. ಮೃತ್ಯು ದೇವತೆಯೇ ಉಪ್ಪಿನಕಾಯಿ ಚಟ್ನಿ ಅವನಿಗೆ. ಅದು ಈ ಮೃತ್ಯು ಮುಗಿಯಿತು. ಆಮೇಲೆ ಯಮ ಅನ್ನೋ ಮೃತ್ಯು, ಯಮ ಅನ್ನೋ ಮೃತ್ಯು ಮುಗಿದ ಮೇಲೆ ರುದ್ರ ಅನ್ನೋ ಮೃತ್ಯು. ಇದನ್ನೆಲ್ಲ ನೆಕ್ಕುವುದಕ್ಕೋಸ್ಕರ ಮಾಡಿ ಎಲ್ಲವನ್ನೂ ಮುಗಿಸುವ ದೊಡ್ಡ ಭೋಜನವನ್ನು. ಇಷ್ಟು ದೊಡ್ಡ ಭೋಜನ ಮಾಡ್ತಾನೆ ಅಂತ ಹೇಳಿದ್ರೆ ಅದು ದೋಷ ಅಂತ ಹೇಳ್ತೀರ ನೀವು. ಲೋಕದಲ್ಲಿ ಸಾಮಾನ್ಯರಿಗೆ ದೋಷವಾಚಕ ಶಬ್ದವಾಗಿ ಕಾಣಿಸತಕ್ಕಂತಹ ಶಬ್ದಗಳು ಗುಣಪೂರ್ಣವಾದ ವ್ಯಕ್ತಿಯಲ್ಲಿ ಹೋಗಿ ನಿಂತಾಗ ಅದು ಗುಣವಾಚಕವಾಗಿ ನಿಲ್ತದಲ್ವ. ಹಾಗೆ ನಾವು ದೋಷವಾಚಕವಾದ ಶಬ್ದ ಹೇಳ್ಬೋದು, ಆದರೆ ಯಾರ ಕುರಿತು ಹೇಳ್ತಾ ಇರ್ಬೋದು? ಜಗದಂಬೆ ಆಗತಕ್ಕಂತಹ ಈಕೆಯ ಬಗ್ಗೆ ಹೇಳ್ತಾ ಇರ್ಬೋದು. ಪರಮೇಶ್ವರನ ಜೊತೆಗೆ ಪರಮೇಶ್ವರಿಯಾಗಿ ವಿರಾಜಿಸತಕ್ಕಂತಹ ಈ ಪಾರ್ವತಿಯ ಬಗ್ಗೆ ಹೇಳ್ತಾ ಇರ್ಬೋದು. ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಆಕೆಯ ಬಗ್ಗೆ ಈ ಶಬ್ದ ಹೇಳಿದೆ ಅಂತ ದೋಷ ಬರುವುದಿಲ್ಲ. ಇಷ್ಟು ಹೇಳಿ ಇನ್ನೊಂದು ಮಾತು ಹೇಳ್ತಾರೆ. ಚರಣಿ ವ್ಯಭಿಚಾರಿಣಿ ಅಂದ್ರೆ ಇನ್ನೊಂದು ಅರ್ಥ ಗೊತ್ತಲ್ಲ ನಿನಗೆ ಅಂತ ಅವರೇ ತಾವೇ ವ್ಯಾಖ್ಯಾನ, ತಮ್ಮ ಮಾತು ತಮ್ಮ ಮಾತಿಗೆ ತಾವೇ ವ್ಯಾಖ್ಯಾನ ಮಾಡುವುದು. ಒಂದು ವರ್ಣಶಾಸ್ತ್ರ ಅಂತ ಉಂಟಂತೆ. ವರ್ಣಶಾಸ್ತ್ರ ಅಂದ್ರೆ ಏನು? ಅದು ಬಣ್ಣಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಬಣ್ಣ ಅಂದ್ರೆ ಯಾವ ಬಣ್ಣ ಗೋಡೆಗೆ ಹಾಕಬೇಕು, ಯಾವ ಬಣ್ಣ ಅಟ್ಟಕ್ಕೆ ಹಾಕಬೇಕು ಅಂತ ಇರ್ತದೆ. ಯಾವ ಬಣ್ಣದ ಕಾಂಬಿನೇಷನ್ ಮನಸ್ಸಿಗೆ ಹಿತವಾಗ್ತದೆ, ಜೊತೆಗೆ ಕಣ್ಣಿಗೆ ಯಾವ ರೋಗ ಬಂದಾಗ ಯಾವ ಬಣ್ಣವನ್ನು ನೋಡ್ತಾ ಇರಬೇಕು. ಕೆಲವೊಂದು ರೋಗಗಳು ಅವನಿಗೆ ನಸುಕುರುಳು ಅಂತ, ನಸುಕಿನಲ್ಲಿ ಮಾತ್ರ ಕುರುಡು, ಲೈಟ್ ಹಾಕಿದಾಗ ದೀಪ ಹಚ್ಚಿದಾಗ ಕಾಣಿಸುತ್ತೆ. ಕೆಲವರಿಗೆ ಹಾಗಲ್ಲ, ರಾತ್ರಿ ಕುರುಡು ಅಂತ ದೋಷ. ಅದು ದೀಪ ಹಚ್ಚಿದ್ರೆ ಕಾಣುವುದಿಲ್ಲ, ಸೂರ್ಯನ ಬೆಳಕಿನಲ್ಲಿ ಮಾತ್ರ ವಸ್ತು ಕಾಣಿಸ್ತದೆ. ಇಂಥದ್ದೆಲ್ಲ ದೋಷಗಳು. ಅಂಥ ದೋಷಗಳನ್ನು ಕಣ್ಣಿನಿಂದ ಪರಿಹಾರ ಮಾಡುವುದಕ್ಕೆ ಇಂಥ ಬಣ್ಣ ನೋಡಬೇಕು. ಕೆನ್ನೆ ಇದಿಳೆಯನ್ನು ನೋಡಬೇಕು, ನೀಲ ವರ್ಣದ ಕಮಲವನ್ನು ನೋಡಬೇಕು. ಇಲ್ಲ ಕೆಂಪು ಬಣ್ಣದ ಕಮಲವನ್ನು ದಿವಸಕ್ಕೆ 10 ನಿಮಿಷ ಹೀಗೆ ನೋಡ್ತಾ ಇರಬೇಕು. ಕೆಲವು ಕಣ್ಣಿನ ಥೆರಪಿಗಳು ಈ ಬಣ್ಣವನ್ನು ನೋಡ್ತಾ ಇರಬೇಕು. ಅದರ ಬಗ್ಗೆ ಎಲ್ಲ ಹೇಳ್ತಕ್ಕಂಥ ಒಂದು ವರ್ಣಶಾಸ್ತ್ರ ಅಂತ ಉಂಟು. ಆ ವರ್ಣಶಾಸ್ತ್ರದಲ್ಲಿ ಯಾವ ಯಾವ ಬಣ್ಣಗಳನ್ನು ಸೇರಿಸಿದ್ರೆ ಯಾವ ಬಣ್ಣ ಆಗ್ತದೆ, ಮೂಲಭೂತವಾಗಿರುವ 4 ಬಣ್ಣಗಳು ಯಾವುವು, ಆ 4 ಬಣ್ಣಗಳನ್ನು ಸೇರಿಸ್ತಾ ಅದು ಹೇಗೆ 18 ಬಣ್ಣ ಆಗ್ತದೆ. 18 ಬಣ್ಣಗಳನ್ನು ಮತ್ತೆ ಬೇರೆ ಬೇರೆ ಪರಿಮಾಣದಲ್ಲಿ ಒಟ್ಟು ಹಾಕಿಕೊಂಡಾದ್ರೆ ಆ ಬಣ್ಣ 72 ಬಣ್ಣ ಹೇಗಾಗ್ತದೆ. 72 ರಾಗಗಳಾಗುವ ಹಾಗೆ 70 ವರ್ಣಗಳು ಅದು ಹೇಗಾಗ್ತದೆ. ಈ ಬಣ್ಣಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಈ ದೇವತೆಗಳ ಕಿರೀಟದಲ್ಲಿ ಯಾವ ಯಾವ ರತ್ನಗಳನ್ನು ಎಲ್ಲೆಲ್ಲಿ ಹಚ್ಚಿದ್ರೆ ಅದು ಸರಿಯಾದ ಕಿರೀಟ ಆಗ್ತದೆ ಅಂತ ಇದನ್ನೆಲ್ಲ ಹೇಳ್ತಾರೆ. ಆ ಕಿರೀಟದ ಒಂದು ಬಣ್ಣಗಳ ಕಾಂಬಿನೇಷನ್ಗೋಸ್ಕರ ಇಲ್ಲಿ ಈ ರತ್ನ ಹಾಕಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅಂತಹ ರತ್ನಗಳಿಂದ ಭೂಯಿಷ್ಠರಾದ ದೇವತೆಗಳು ಬಂದು ತಮ್ಮ ಕಿರೀಟದಿಂದ ಈಕೆಯ ಪಾದದ ಸನಿಹದಲ್ಲಿರುವ ಪಾದಪೀಠಕ್ಕೆ ಕಿರೀಟವನ್ನು ಘಟ್ಟಿಸ್ತಾರೆ. ತಮ್ಮ ಕಿರೀಟವನ್ನು ಘಟ್ಟಿಸಿದಾಗ ಆ ಕಿರೀಟದಲ್ಲಿರುವ ರತ್ನದ ಬೆಳಕೆಲ್ಲ ಇವರ ಪಾದದ ಮೇಲೆ ಕಾಣಿಸುತ್ತೆ. ಬೆಳಕೆಲ್ಲ ಅದರಿಂದ ಅದಕ್ಕೆ ಹೊಳೆದ ಬಣ್ಣಗಳು, ರತ್ನದ ಬಣ್ಣಗಳು ಈಕೆಯ ಪಾದದಲ್ಲಿ ಕಾಣಿಸ್ತದೆ. ಆ ಪಾದದಲ್ಲಿ ಕಾಣಿಸಿದ ಬೇರೆ ಬೇರೆ ಬಣ್ಣಗಳ ರಾಶಿ ಉಂಟಲ್ಲ, ಅದಕ್ಕೆ ವ್ಯಭಿಚಾರಿ ಹೆಸರು. ವ್ಯಭಿಚಾರ ವರ್ಣ ಅಂತ ಅದಕ್ಕೆ ಹೆಸರು. ಒಂದು ವರ್ಣಶಾಸ್ತ್ರ ಓದಿದ್ರೆ ಮಾತ್ರ ಅರ್ಥ ಆಗುವ ವಿಷಯ. ಬಣ್ಣದಲ್ಲಿ ಒಂದು ವ್ಯಭಿಚಾರ ವರ್ಣ ಅಂತ ಉಂಟು. ಅಂದ್ರೆ ಅದು ಬೇರೆ ಬೇರೆ ಬಣ್ಣಗಳು ಓಡಾಡ್ತಾ ಇದ್ರೆ ಅದಕ್ಕೆ ವ್ಯಭಿಚಾರ ವರ್ಣ ಅಂತ ಹೆಸರು. ಅದು ಓಡಾಡುವ ಹಾಗೆ ಕಾಣಿಸಿದೆ. ದೊಡ್ಡ ದೊಡ್ಡ ಮಂಡಲಗಳ ರಚನೆ ಮಾಡಿ ದೇವರನ್ನು ಆರಾಧನೆ ಮಾಡುವ ವಿಧಾನ ಇದೆ. ಆ ಮಂಡಲ ರಚನೆ ಮಾಡಿದ ಮೇಲೆ ಆ ಮಂಡಲದ ಮೇಲೆ ಅಭ್ರಕವನ್ನು ಸೇಚನ ಮಾಡುವುದಕ್ಕೆ ಒಂದು ವಿಧಿ ಇದೆ. ಅಭ್ರಕ ಅಂದ್ರೆ ಅದೊಂದು ಪುಡಿ. ಅಭ್ರಕ ಅನ್ನೋ ಒಂದು ಧಾತು. ಆ ಧಾತುವನ್ನು ಪುಡಿಯನ್ನು ಅದಕ್ಕೆ ಹಾಕಬೇಕು. ಹಾಕಿದ ಮೇಲೆ ನೀವು ಅದಕ್ಕೆ ಒಂದು ಆರತಿ ಹೀಗೆ ಎತ್ತಿದ್ದೀರಿ ಅಂದ್ರೆ ಫಳ ಅನ್ನುತ್ತೆ. ಗಾಜಿನ ಚೂರುಗಳ ಮೇಲೆ ಹೀಗಂದ್ರೆ ಹೇಗೆ ಫಳ ಅನ್ನುತ್ತೆ, ಹಾಗೆ ಅಭ್ರಕದ ಮೇಲೆ ಅದು ಎಲ್ಲ ಕಡೆ ವಿಚಿತ್ರ ಬಣ್ಣಗಳಲ್ಲಿ ಅದು ಕಂಗೊಳಿಸ್ತದೆ. ಈ ಮಂಡಲದಲ್ಲಿ ಆ ಕಂಗೊಳಿಸುವ ಬಣ್ಣಕ್ಕೇನೆ ವ್ಯಭಿಚಾರ ವರ್ಣ ಅಂತ ಹೆಸರು. ಆ ವರ್ಣಕ್ಕೆ ವ್ಯಭಿಚಾರ ವರ್ಣ ಅಂತ ಹೆಸರು. ಬೇರೆ ಬೇರೆ ವರ್ಣಗಳು ಸೇರಿ ಆಗಿರುವಂಥದ್ದು. ಹಾಗೆ ಇವಳ ಪಾದದಲ್ಲಿ ದೇವತೆಗಳ ಕಿರೀಟದಲ್ಲಿರುವ ನಾನಾ ರತ್ನಗಳ ನಾನಾ ವರ್ಣಗಳ ಜೊತೆ ಸೇರಿ ಅದು ಕಿರೀಟ ಎತ್ತಿ ತಲೆ ಎತ್ತುವ ಹೊತ್ತಿಗೆ ಉಂಟಾಗುವ ಅಲ್ಲಿ ಬಣ್ಣಗಳ ಕಾರಣದಿಂದ ವ್ಯಭಿಚಾರ ಉಂಟಾಗ್ತದೆ ಅಂತ ಹೇಳಿ ನಾನು ಚರಣಿ ವ್ಯಭಿಚಾರಿಣಿ ಅಂತ ಹೇಳಿದ್ದು. ಅದರಿಂದ ಗುಣವನ್ನು ಚಿಂತನೆ ಮಾಡುವವರಿಗೆ ಪ್ರತಿಯೊಂದು ಶಬ್ದದಿಂದ ಗುಣ ಗೊತ್ತಾಗ್ತದೆ ಅಂತ ನಾರದರು ವರ್ಣನೆ ಮಾಡಿದಾಗ ಈತನ ತಲೆ ಮೇಲಕ್ಕೆ ಬಂತು. ಅವ್ರು ಹೇಳ್ತಾನೆ, ಸ್ವಾಮಿ ಎಷ್ಟು ಆನಂದ ಪಡ್ತಾ ಇದ್ದೇನೆ ಅಂದರೆ ನನ್ನನ್ನು ತೆಗೆದುಕೊಂಡು ಹೋಗಿ ಪ್ರಪಾತಕ್ಕೆ ಹಾಕಿದ್ದು.
ಪ್ರಪಾತಕ್ಕೆ ಹಾಕಿ ಎತ್ತಿ ಮೇಲೆಟ್ಟದ್ದಲ್ಲ, ಸಪ್ತ ಲೋಕಾಧಿಪತಿಯನ್ನು ಕೊಟ್ಟರೆ ಹೇಗೋ ಹಾಗೆ ಆಗಿ ಹೋಗಿದೆ ಅಂತ ಹೇಳಿ. ಮೊದಲು ಗುಂಡಿಗೆ ಹಾಕಿದ್ರು, ಗುಂಡಿಗೆ ಹಾಕಿ ಎತ್ತಿ ಮೇಲೆಟ್ಟಾಗ ಖುಷಿ ಆದದ್ದಲ್ಲ ನನಗೆ. ಗುಂಡಿಗೆ ಹಾಕಿದವನನ್ನು ಎತ್ತಿ ಊರ್ಧ್ವ ಲೋಕಕ್ಕೆಲ್ಲ ನನ್ನನ್ನು ಅಧಿಪತಿ ಅಂತ ಮಾಡಿ ಹಾಕಿದರೆ ಏನು ಆನಂದ ಆಗುತ್ತೆ. ಅಂಥ ಸ್ಥಿತಿಗೆ ನನ್ನನ್ನು ತಂದಿಟ್ರಿ, ನಿಮಗೆ ನನ್ನ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾರೆ ನೋಡಿ. ಇದರಲ್ಲಿ ಒಂದು ವಿಷಯ ಇದೆ. ಒಬ್ಬ ಮನುಷ್ಯನಿಗೆ ಆನಂದ ಆಗಬೇಕಾದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಆನಂದ ಆಗುತ್ತೆ. ಮತ್ತೇನು ಮಾಡ್ಬೇಕಂದ್ರೆ ಮೊದಲು ಇದ್ದದ್ದನ್ನೆಲ್ಲ ಕೆಳಗೆ ಹಾಕಿ ಏನೂ ಇಲ್ಲ ಅಂತ ಮಾಡ್ಬೇಕು. ಅವನು ಏನೂ ಇಲ್ಲ ಅಂತ ಮಾಡಿದಾಗ ಒಂದು ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾನೆ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ಖಿನ್ನನಾಗಿ ಹೋಗ್ತಾನೆ. ಆ ಖಿನ್ನತೆಗೆ ಬಂದವನಿಗೆ ಉತ್ಕೃಷ್ಟವಾದ ಆನಂದ ಕೊಟ್ಟರೆ ಆ ಆನಂದ ಒಂದು 10 ಇದ್ದದ್ದು ಈಗ 1000ವಾಗಿ ಪರಿಣಮಿಸ್ತಾನೆ. ಈಗ ಆದದ್ದು ಹಿಮವತ್ ಪರ್ವತನಿಗೆ ನಾರದರು ಮಾಡಿದ ಈ ಒಂದು ಚಮತ್ಕಾರದ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಆನಂದವಾಗಿ ನಾರದರನ್ನು ಆತ ಮಹಾಪುಣ್ಯ ಮಾಡ್ತಾನೆ. ಸಿಕ್ಕಾಪಟ್ಟೆ ಅರ್ಘ್ಯಾದಿಗಳನ್ನು ತನ್ನ ಹಿಮವತ್ ಪರ್ವತದಲ್ಲಿ ಇಲ್ಲದೇ ಇದ್ದ ಯಾವುದೇ ಖನಿಜಗಳಿಲ್ಲ, ಧಾತುಗಳಿಲ್ಲ, ಜೈವಿಕ ಬಲವಾದ ನಾನಾ ವಿಧವಾದ ಧಾತುಗಳಿದ್ದಾವೆ. ಆ ಧಾತುಗಳನ್ನೆಲ್ಲ ತಂದು ಮುಂದೆ ಇಡ್ತಾನೆ. ಅನೇಕ ರೀತಿಯ ವೃಕ್ಷದಲ್ಲಿ ಚಂದನಗಳು 8 ಬಗೆಯ ಚಂದನ, ಅಷ್ಟಚಂದನ ಅಂತ ಕರೀತಾರೆ. ರಕ್ತಚಂದನ ಬೇರೆ, ಶ್ರೀಚಂದನ ಬೇರೆ, ಶ್ರೀಚಂದನ ಜೊತೆಗೆ ಶ್ರೀ ಗುರು ಚಂದನ ಬೇರೆ, ಅನೇಕ ಬಗೆಯಾದ ಚಂದನ. ಆ ಚಂದನಗಳನ್ನೆಲ್ಲ ಅವರ ಮುಂದೆ ಇಡ್ತಾರೆ. ಬೇರೆ ಬೇರೆ ರೀತಿಯ ಲೋಹಗಳು ಅಲ್ಲಿ ಸಿಗತಕ್ಕಂಥದ್ದು, ಅಂಥದ್ದು ರತ್ನಗಳು, ನಾನಾ ರತ್ನಗಳು, ಅವುಗಳನ್ನೆಲ್ಲ ತಂದು ಇದನ್ನು ಉಪಚಾರ ಮಾಡ್ತಾರೆ. ನಾರದರದನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನಾನೊಂದು ಚಮತ್ಕಾರ ಮಾಡಿದ್ದೇನೆ ಅಷ್ಟೇ. ಈಗ ಪಕ್ಕದಲ್ಲಿರತಕ್ಕಂತಹ ಈಕೆಯನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡಬೇಕು ಅನ್ನೋದು ನನ್ನದು ಹೇಳಬೇಕಾದ ಮುಖ್ಯ ವಿಷಯ. ಈಕೆ ಹುಟ್ಟಿದ್ದೇ ಶಿವನಿಗೋಸ್ಕರ. ಆಗ ಶಿವನಿಗೆ ಈಕೆಯನ್ನು ವಿವಾಹ ಮಾಡಬೇಕು. ಅದಕ್ಕೆ ಏನು ಯೋಜನೆ ಹಾಕಬೇಕು ಅದನ್ನು ನೀವು ಮಾಡಿ. ನಾನು ಇಂದ್ರನಲ್ಲಿ ಹೋಗಿ ಮಾತಾಡುತ್ತಿದ್ದೆ, ಹೊರಟೆ ಅಂತೂ ಮೇನೆ ಮತ್ತು ಹಿಮವಂತನಿಗೆ ಈಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಬೇಕು. ಅಷ್ಟೇ ಅಲ್ಲ, ಸ್ವತಃ ಆಕೆಯೂ ಕೂಡ ಶಿವನ ಬಗ್ಗೆ ಅಂತಹ ಮಮಕಾರ ಹುಟ್ಟುವ ಹಾಗೆ ನಾರದರು ಮಾಡಿದರು. ಹೋಗಿ ಇಂದ್ರನ ಹತ್ರ ಹೋಗಿ ಹೇಳಿ, ನನ್ನ ಕೆಲಸ ಹಣ ಆಯಿತು ಅಂತ ಹೇಳಿ. ನನಗೆ ನಿಮಗೆ ಜವಾಬ್ದಾರಿ ಕೊಟ್ಟದ್ದು ಹುಡುಗಿಯನ್ನು ಶಿವನಿಗೆ ಮದುವೆ ಮಾಡಿಸುವ ವ್ಯವಸ್ಥೆ ಅದನ್ನು ಮಾಡಿ ಬಂದಿದ್ದೇನೆ. ಇನ್ನೂ ಎಲ್ಲ ನಡ್ಕೊಂಡು ಹೋಗ್ತದೆ ಮುಂದೆ. ಇಂದ್ರನ ಹತ್ರ ಹೋಗುವಾಗ ಒಂದು ಮಾತು ಹೇಳ್ತಾರೆ, ನಾನು ಹುಡುಗಿಯನ್ನು ಶಿವನಿಗೆ ಕೊಡಿಸುವುದಕ್ಕೆ ಬೇಕಾಗಿ ಇಡೀ ಕುಟುಂಬದಲ್ಲೇ ವ್ಯವಸ್ಥೆ ಮಾಡಿದ್ದೇನೆ. ಅವನ ತಂಗಿಗೆ ಗೊತ್ತಾಗಿದೆ, ತಾಯಿಗೆ ಗೊತ್ತಾಗಿದೆ, ಎಲ್ಲರಿಗೂ. ಮೇನಾಥನಲ್ಲಿದ್ದ, ಮೇನಾಥನಿಗೂ ಗೊತ್ತಾಗಿದೆ. ಇನ್ನು ವಿಷಯ ಎಲ್ಲ ಸರಿ ಹೋಯಿತು. ಆದರೆ ಶಿವನನ್ನು ಒಪ್ಪಿಸುವ ಜವಾಬ್ದಾರಿ ಅದು ನನ್ನಿಂದ ಆಗಿತ್ತು. ನಾನು ಹಿಡ್ಕೊಂಡು ಹೋಗಿ ನಾರಾಯಣ ನಾರಾಯಣ ಅಂದರೆ ಅದೇನು ಮಾಡೋದು. ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಿಂದೆ. ಇದನ್ನು ಈ ಇಂದ್ರ ಕೇಳಿದ, ಶಿವನನ್ನು ವ್ಯವಸ್ಥೆ ಮಾಡುವುದಕ್ಕೆ ಏನು ಮಾಡಲ್ಲ, ನಿಮ್ಮಿಂದ ಆಗಲಿಕ್ಕಿಲ್ಲ ಸರಿ, ಆದರೆ ಸಲಹೆ ಸೂಚನೆ ಕೊಡ್ಬೋದಲ್ಲ, ನೀವು ಏನು ಮಾಡಬಹುದು. ಅದಕ್ಕೆ ನಿನ್ನ ಮನ್ಮಥನನ್ನು ಕರೆ, ಅವನ ಮೂಲಕ ವ್ಯವಸ್ಥೆ ಮಾಡಬೇಕು. ಇಂದ್ರ ಆ ಕೂಡಲೇ ಹೇಳಿ ಕಳಿಸಿದ ಮನ್ಮಥನಿಗೆ. ಮನ್ಮಥ ಬಂದ ಕೂಡಲೇ ಮನ್ಮಥ ಹೇಳ್ತಾನೆ, ಇಂದ್ರ ನನ್ನನ್ನು ಶಿವನ ಕಡೆಗೆ ಕಳಿಸುವ ಯೋಚನೆ ಹಾಕಿದೆಯಂತೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು, ಇದೊಂದಾಗುವುದಿಲ್ಲ. ಯಾಕಂದ್ರೆ ಇಂದ್ರ ಹೇಳಿದ ಮೇಲೆ ಆಗುವುದಿಲ್ಲ ಅಂತ ಹೇಳಿದ್ರೆ ಇಂದ್ರನ ಸ್ಥಾನಕ್ಕೆ ನಾನು ಧಿಕ್ಕಾರ ಹಾಕಿದ ಹಾಗೆ. ಇಂದ್ರ ಅಂತ ಹೇಳಿದ್ರೆ ದೇವತೆಗಳನ್ನು ನಿಯಮಿಸುವ ದೊಡ್ಡ ಸ್ಥಾನ. ಆ ಸ್ಥಾನದಿಂದ ಆದೇಶ ಯಾರಿಗೇ ಬರಲಿ, ಅವರು ಇಂದ್ರನಿಗಿಂತ ಮೇಲ್ಸ್ಥಾನದಲ್ಲಿದ್ದವರು ಅದನ್ನು ಪಾಲಿಸಬೇಕು ಅಂತ ಆದ ಮೇಲೆ ಇಂದ್ರನ ಸಮಾನ ಸ್ಥಾನದಲ್ಲಿರತಕ್ಕಂಥ ಸ್ಕಂದ ಅಥವಾ ಇವನು ಸುಬ್ರಹ್ಮಣ್ಯ, ಈ ಮನ್ಮಥನೇ ಮುಂದಕ್ಕೆ ಸ್ಕಂದನಾಗಿ ಹುಟ್ಟು, ಈ ಮನ್ಮಥನೇ ಮುಂದಕ್ಕೆ ಪ್ರದ್ಯುಮ್ನಾಗಿ ಹುಟ್ಟು, ಮನ್ಮಥನೇ ಹಿಂದಕ್ಕೆ ಕುಮಾರನಾಗಿ ಹುಟ್ಟಿದ್ದಾನೆ, ಸನತ್ ಕುಮಾರನಾಗಿ ಹುಟ್ಟಿದ್ದಾನೆ. ಅಂದರೆ ಮನ್ಮಥನಿಗೆ ಕೆಲವು ಅವತಾರಗಳಿದ್ದಾರೆ. ಶಿವನಿಂದ ಆತ ಹುಟ್ಟುವುದಕ್ಕೋಸ್ಕರ ಒಂದು ಸಲ ಸಾಯಬೇಕಾಗಿದೆ, ಈಗ ನಡಿಬೇಕಾದ ಕೆಲಸ. ಅದಕ್ಕೋಸ್ಕರ ಆತ ಬರುವಾಗಲೇ ಹೇಳ್ತಾನೆ, ನಾನು ಸಾಯುವ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ರುದ್ರನಿಗೆ ಸಂಹಾರಕ ಅಂತ ಹೆಸರು. ಆತ ಇವತ್ತು ದಾಕ್ಷಾಯಿಣಿ ವಿನಾಶಾನಂತರದಲ್ಲಿ ಸಿಟ್ಟುಗೊಂಡಂತಹ ಶಿವ ತಾನು ತನ್ನ ಸಿಟ್ಟಿನ ಮರೆವಿಗೋಸ್ಕರ ತಪಸ್ಸಿನಲ್ಲಿದ್ದಾನೆ. ಆದ್ದರಿಂದ ತಪಸ್ಸಿನಿಂದ ವಿಮುಖನಾದರೆ ಸಾಕು, ಆ ಸಿಟ್ಟು ಪ್ರಜ್ವಲಿಸಿ ಬಿಡ್ತದೆ. ತಪಸ್ಸಿನ ವಿಮುಖತೆಗೋಸ್ಕರ ಅಲ್ಲ ನನಗೆ ಆದೇಶ ನೀಡಿಕೊಳ್ಳುವುದು, ತಪಸ್ಸು ವಿಮುಖವಾದರೆ ಸಾಕು. ಅವತ್ತು ದಾಕ್ಷಾಯಿಣಿ ಪ್ರಸಂಗದಲ್ಲಿ ಉದ್ಭೂತವಾದಂತಹ ಮನ್ಯು, ಅವರಿಗೆ ಸ್ವತಃ ಮನ್ಯು ಅಂತ ಹೆಸರು. ಎಷ್ಟೇ ಮನ್ಯು ವಿದಗ್ಧಜ್ರ ಸಹಾಯಕ ಅಂತ ವರ್ಣನೆ ಮಾಡ್ತಿದೆ ಋಗ್ವೇದದ ಮಂತ್ರ. ಸಾಮಾನ್ಯ ಮಣ್ಣು ಅಲ್ಲ ಅದು ವಜ್ರ ಸಹಾಯಕದ ಹಾಗಿರ್ತಕ್ಕಂಥ ಮನ್ಯು. ವಜ್ರಾಯುಧ ಹೇಗೋ ಬಾಣ ಹೇಗೋ ಹಾಗಿರತಕ್ಕಂತಹ ಮನ್ಯು. ಆ ಮನ್ಯುವನ್ನು ನಾನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಆ ಕೆಲಸ ಕೊಡಬೇಕು. ಇನ್ನು ನನಗೆ ಆಗುವುದು, ನಾನು ಏನು ಹೇಳ್ತೇನೆ ಆಮೇಲೆ ನಿಂದೆಲ್ಲ ನಾನು ಹೇಳಲೇ ಇಲ್ಲ. ಏನು ಕೆಲಸ ಮಾಡಬೇಕು ಅಂತ ಹೇಳುವುದಕ್ಕಿಂತ ಮುಂಚೆ ನೀನು ಉಪನ್ಯಾಸ ಮಾಡುದ ಸ್ವಲ್ಪ ಕೂತು
ಅಂತ ಅವನನ್ನು ಕೂಡಿಸಿ, ಈಗ ರುದ್ರನಿಗೆ ವಿವಾಹವಾಗದೇ ಹೋದರೆ ನನಗೆ ಉಳಿವಿಲ್ಲ ಮಾತಲ್ಲ, ನನ್ನನ್ನು ಆಶ್ರಯಿಸಿರತಕ್ಕಂತಹ ದೇವತೆಗಳೆಲ್ಲರೂ ಕೂಡ ಕ್ಲೇಶದಲ್ಲಿ ಕೂತಿದ್ದಾರೆ. ಇವರೆಲ್ಲರ ಕ್ಲೇಶ ಹೋಗಬೇಕಾದ್ರೆ ಒಂದೋ ನಾನು ಸಾಯಬೇಕು, ಒಂದೋ ನೀವು ಸಾಯಬೇಕು. ಒಂದಷ್ಟು ಜನರಿಗೆ ಉಪಯುಕ್ತವಾಗ್ತದೆ ಅಂತಾದರೆ ಆ ಉಪಯುಕ್ತವಾದ ಕೆಲಸಕ್ಕೋಸ್ಕರ ಒಬ್ಬ ವ್ಯಕ್ತಿ ಪ್ರಾಣತ್ಯಾಗಕ್ಕೆ ಸಿದ್ಧ ಆಗಬೇಕು ಅನ್ನೋದು ರಾಜಧರ್ಮ ಅಂತ ಉಪದೇಶ ಮಾಡ್ತಾರೆ. ಹಾಗಾದ್ರೆ ಮನುಷ್ಯ ಧರ್ಮ ಬೇರೆ ಇದೆ, ರಾಜಧರ್ಮ ಬೇರೆ ಇದೆ, ಭಯೋತ್ಪಾದಕ ಧರ್ಮ ಬೇರೆ ಇದೆ. ಈ ಭಯೋತ್ಪಾದಕ ಧರ್ಮ ಈಗ ಹೀಗಾಗುತ್ತೆ, ನಾನೊಬ್ಬ ಸತ್ತು ತೊಂದರೆ ಇಲ್ಲ, 10 ಜನರನ್ನು ಕೊಲ್ಲಬೇಕು, ಅದಲ್ಲ. ರಾಜಧರ್ಮ ಏನು? ನಾನು ಒಬ್ಬ ಸಾಯುವುದರಿಂದ ನಮ್ಮ ಪ್ರಜೆಗಳಿಗೆಲ್ಲ ಕ್ಷೇಮವಾಗ್ತದೆ ಅಂತಾದ್ರೆ ನಾನು ಸಾಯ್ತೇನೆ ಅನ್ನೋದನ್ನು ಒಬ್ಬ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಅದು ಆತ್ಮಕ್ಕೆ ಮರಣವಿಲ್ಲ. ಮರಣ ಅನ್ನೋದು ಶರೀರಕ್ಕೆ, ಅಂಗಕ್ಕೆ ಶರೀರ ಮರಣ. ಅಂಗ ನಾಶವಾದರೆ ಅನಂಗನಾಗಿರ್ಬೋದಲ್ಲ. ಅದರಿಂದ ಅಂಗ ಎಂಬುದು ಹೋಯಿತು ಅಂತ ಬೇಸರಿಸಿಕೊಳ್ಳಬಾರದು. ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಅನ್ನೋದು ಈ ಅಂಗವನ್ನು ಸದುದ್ದೇಶದ ಕಾರಣದಿಂದ ತ್ಯಾಗ ಮಾಡಿತು ಅಂತಾದರೆ ಅದು ಇನ್ನಷ್ಟು ಶ್ರೇಯಸ್ಕರವಾಗ್ತದೆ. ಆತ್ಮದ ಉದ್ಧಾರಕ್ಕೆ ಕಾರಣವಾಗತಕ್ಕಂತಹ ಮರಣವನ್ನು ಮನುಷ್ಯ ಯಾವತ್ತು ಆತ್ಮ ಯಾವತ್ತೂ ದೂರೀಕರಿಸಬಾರ್ದು. ಅದರಿಂದ ನೀನು ಆಗುವುದಿಲ್ಲ ಅಂತ ಮೊದಲೇ ಒಂದು ಹೇಳ್ತಾ ಇದ್ದೀರಲ್ಲ ಅಂತ ಇವನು ಒಂದು 10 ನಿಮಿಷ ಉಪನ್ಯಾಸ ಮಾಡಿದ್ರೆ ಮನ್ಮಥ ಹೇಳ್ತಾನೆ, ನಾನು ಹೋಗ್ತೇನೆ, ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಒಂದು ಯುದ್ಧ ಅಥವಾ ಒಂದು ಸತ್ಕಾರ್ಯಕ್ಕೋಸ್ಕರ ಒಬ್ಬನನ್ನು ಪ್ರೇರಣೆ ಮಾಡಬೇಕಾದ್ರೆ ಒಬ್ಬ ರಾಜ ಹೇಗೆ ಪ್ರೇರಿಸಬೇಕು, ಆ ಕ್ರಮದಲ್ಲಿ ಇಂದ್ರ ಕಾಮನನ್ನು ಒಪ್ಪಿಸಿದ. ಕಾಮ ನಾನು ಒಬ್ಬನೇ ಹೋಗುದಲ್ವಲ್ಲ, ಬೇಕಾದೆಲ್ಲ ತಗೊಳ್ಬಹುದು ಇಂದ್ರ ಹೇಳಿದ, ಯಾರ್ಯಾರು ಬೇಕೆಲ್ಲ ಕರ್ಕೊಂಡು ಹೋಗು. ಆವಾಗ ಮೊದಲು ಬಂದವಳು ರತಿ ಕಾಮನ ಜೊತೆಗೆ. ಯಾಕಂದ್ರೆ ಕಾಮ ಹೋಗುವಾಗ ಅದು ರುದ್ರನ ಹತ್ತಿರಕ್ಕೆ ಹೋಗ್ತಾನೆ ಅಂತ ಆದ್ರೆ ಹಿಂದಕ್ಕೆ ಬರ್ತಾನೆ ಅಂತ ನಿಶ್ಚಯ ಇಲ್ಲ. ಆದ್ರಿಂದ ರುದ್ರನ ಹತ್ತಿರಕ್ಕೆ ನನ್ನ ಪತಿ ಹೋಗುವಾಗ ಜೊತೆಗೆ ನಾನು ಬರಬೇಕು ಅಂತ ರತಿ ಆತನ ಜೊತೆಗೆ ಸೇರಿದೆ. ಜೊತೆಗೆ ಮಧು ಇವನಿಗೆ ಮಧುಮಿತ್ರ ಅಂತ ಹೆಸರು, ಕಾಮನಿಗೆ ಮತ್ತೊಂದು ಹೆಸರು. ಅವನ ಅತ್ಯಂತ ಮಿತ್ರನಾದ ಮಧು ಅಂತ ಇದ್ರೆ ವಸಂತ ಮಾಸಕ್ಕೆ ಜ್ಞಾನಕನಾದ ವ್ಯಕ್ತಿ. ಆದ್ರಿಂದ ವಸಂತ ಮಾಸಕ್ಕೆ ಮಧುಮಾಸ ಅಂತ ಹೆಸರಿದೆ. ವಸಂತದ ಚಂದ್ರನಿಗೆ ಮಧುಚಂದ್ರ ಅಂತ ಹೆಸರಿದೆ. ಅದನ್ನು ಎಲ್ಲೆಲ್ಲೋ ಹೆಸರಿಟ್ಟಿದ್ದಾರೆ, ಮಧುಚಂದ್ರ ಅಂತ ಯಾವುದಕ್ಕೂ ಹೆಸರಿಟ್ಟಿದ್ದಾರೆ. ವಸಂತ ಮಾಸದಲ್ಲಿ ಸ್ವಚ್ಛವಾಗಿ ಆಕಾಶದಲ್ಲಿ ಬೆಳಗತಕ್ಕಂತಹ ಹುಣ್ಣಿಮೆಯ ಚಂದ್ರನಿಗೆ ಮಧುಚಂದ್ರ ಅಂತ ಹೆಸರು. ಹೀಗೆ ಇಲ್ಲಿ ಮಧು ಅವನ ಜೊತೆಗೆ ಬಂದ. ಮಧುವಿನ ಜೊತೆಗೆ ಇನ್ನೊಂದಷ್ಟು ಕೋಗಿಲೆಗಳು ಬಂದಂತೆ. ಇದು ಇವನ ಮಿತ್ರರು. ವಸಂತ ಮನ್ಮಥನ ಜೊತೆಗೆ ಮಧು ಇದ್ದಾನೆ, ಜೊತೆಗೆ ಕೋಗಿಲೆಗಳು, ಜೊತೆಗೆ ಮಂದಮಾರುತ ಅಂತ ಹೇಳ್ತಕ್ಕಂತಹ ತಂಪಾಗಿ ಬೀಸತಕ್ಕಂತಹ ಗಾಳಿಗೆ ಸಂಬಂಧಪಟ್ಟದ್ದು, ಜೊತೆಗೆ ಅವನಿಗೆ ಸಂಬಂಧಿಸಿದ ಒಂದು 5-6 ವೃಕ್ಷಗಳು, ಪಂಚಬಾಣಗಳು. ಪಂಚಬಾಣ ಅಂದ್ರೆ ಯಾವುದು? ಅರವಿಂದ, ಅಶೋಕಂಚ, ಚ್ಯೂತಂಚ, ನವಮಲ್ಲಿಕ, ನೀರೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ. ಇವನನ್ನು ಪಂಚಬಾಣ ಅಂತ ಕರೀತಾರೆ ಮನ್ಮಥನ. ಅವನತ್ರ ಒಂದು ಬಿಲ್ಲು. ಆ ಬಿಲ್ಲು ಕಬ್ಬಿಣದಿಂದ ಮಾಡಿದ ಬಿಲ್ಲು ಅಲ್ಲ, ಸಸ್ಯಜ, ವಾರ್ಕ್ಷಂಧನು ಅಂತಾರೆ. ಅದು ಯಾವುದರ ಬಿಲ್ಲು ಅಂದ್ರೆ ಕಬ್ಬಿನ ಬಿಲ್ಲು ಅಂತೆ. ಕಾಮನ ಬಿಲ್ಲು ಯಾವುದು ಅಂತ ಹೇಳಿದ್ರೆ ಕಬ್ಬಿನ ಬಿಲ್ಲು. ಕಾಮ ಅಂದ್ರೆ ಮನ್ಮಥನ ಬಿಲ್ಲು ಯಾವುದು ಅಂದ್ರೆ ಕಬ್ಬಿನಿಂದ ಇಕ್ಷು ಶಾಪ ಅಂತವರಿಗೆ ಮತ್ತೊಂದೇ ಹೆಸರು. ಅಂದ್ರೆ ಕಬ್ಬನ್ನು ಎಳೆದು ಕಟ್ಟಿರ್ತಕ್ಕಂಥ, ಕಬ್ಬು ಎಳೆದು ಕಟ್ಟಿರ್ತಕ್ಕಂಥ ಬಳ್ಳಿ ಯಾವುದು? ಅದು ಜಾಜಿಯ ಬಳ್ಳಿ. ಒಂದು ಥರದ ಮಲ್ಲಿಗೆ ಒಟ್ಟಿಗೆ 8 ಬಗೆ. ಅದರಲ್ಲಿ ಮೊದಲನೇ ಮಲ್ಲಿಗೆ ಯಾವುದು ಅಂದ್ರೆ ಜಾತಿ ಪುಷ್ಪ ಅನ್ನೋದು ಒಂದು ಮಲ್ಲಿಗೆ. ಆ ಜಾತಿ ಪುಷ್ಪದ ಬಳ್ಳಿಯನ್ನು ಎಳೆದು ಅದಕ್ಕೆ ಹಗ್ಗವಾಗಿ ಕಟ್ಟಿದ್ದಾರೆ. ಅದರಿಂದ ಇವ ಬಾಣ ಹೊಡೆಯುವ ಬಾಣ ಯಾವುದು? ಅದು ಮತ್ತೆ ಅರವಿಂದ ಅಂದ್ರೆ ಕಮಲ. ಒಂದು ಕಮಲವನ್ನು ಹಿಡ್ಕೊಂಡು ಹೊಡೆಯುವುದು ಪುಷ್ಪದಿಂದ. ಗುಲಾಬಿ ಇಲ್ಲ, ಅದೊಂದಿಲ್ಲ, ಬೇರೆ ಅರವಿಂದ ಮೊದಲನೇ. ಆಮೇಲೆ ಅಶೋಕ ಪುಷ್ಪ 2ನೇ. ಚೂತ ಅಂತ ಹೇಳಿದ್ರೆ ಮಾವಿನ ಮರದಲ್ಲಿ ಕೂತಿರ್ತಕ್ಕಂಥ ಹೂವು, ಮಾವಿನ ಮರದ ಗೊಂಚಲುಗಳು ಹೂವು, ಅದು ಚ್ಯೂತ. ಆಮೇಲೆ ನವಮಲ್ಲಿಕ ಅಂತ ಹೇಳಿದ್ರೆ ಗುಂಡು ಮಲ್ಲಿಗೆ, ನವಮಲ್ಲಿಕ ಅಂತ ಅದಕ್ಕೆ ಹೆಸರು. ಕುಂದ ಅಂತ ಮತ್ತೊಂದು ಹೆಸರಿಂದ ಕರೀತಾರೆ. ಕೊನೆಯದು ನೀಲೋತ್ಪಲ, ರಾತ್ರಿಯ ಹೊತ್ತು ಅರಳತಕ್ಕಂತಹ ಕೆನ್ನೆಯಿಲೆ. ಇದಿಷ್ಟು ಈ ಪಂಚಬಾಣನ ಬಾಣಗಳು. ಆ ಬಾಣಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಅದನ್ನು ತನ್ನ ಶರೀರದಲ್ಲೇ ಬೇರೆ ಬೇರೆ ಭಾಗದಲ್ಲಿ ಸಿಕ್ಕಿಸಿಕೊಂಡು ಬಿಲ್ಲು ಹಿಡ್ಕೊಂಡು ಇವ ಹೊರಟ. ದೊಡ್ಡ ದಂಡಯಾತ್ರೆಗೆ ಹೊರಟ ಹಾಗೆ, ಮಹಾಯುದ್ಧಕ್ಕೆ ಹೊರಟ ಹಾಗೆ ಕಾಮ ತಾನು ಶಿವ ಯಾವ ಹಿಮವಂತನ ಪರ್ವತದ ಒಂದು ಭಾಗದಲ್ಲಿ, ಕೈಲಾಸ ಅನ್ನುವ ಪ್ರದೇಶದಲ್ಲಿ ತಾನು ತಪಸ್ಸು ಮಾಡ್ತಾ ಇದ್ದಾನೋ ಆ ಭಾಗಕ್ಕೆ ತನ್ನ ದೊಡ್ಡ ಪರಿವಾರದ ಜೊತೆಗೆ ಈತ ಸಾಗಿ ಬಂದಿದ್ದಾನೆ. ಈತ ಸಾಗಿ ಬರಬೇಕಾದ್ರೆ ಸುಮಾರು 2 ವರ್ಷ ಆಗಿದೆ.
ಈ 2 ವರ್ಷದ ಒಳಗೆ ನಡೆದ ಘಟನೆಗಳೇನು ಅಂತ ಹೇಳಿದ್ರೆ, ಅಂದ್ರೆ ಮನ್ಮಥ ಅಷ್ಟೆಲ್ಲ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಬರುವುದಕ್ಕೆ 2 ವರ್ಷ ಬೇಕಾಗಿದೆ. ಇಷ್ಟರಲ್ಲಿ ರುದ್ರದೇವನ ತಪಸ್ಸು ಬಹಳ ಹಿಂದೆ ಪ್ರಾರಂಭ ಆದದ್ದು, ದೀರ್ಘಾವಧಿಯಲ್ಲಿ ಘನ ಕಠೋರವಾಗಿ ಮುಂದುವರೆದಿದೆ. ಆದರೆ ಅವನ ತಪಸ್ಸಿನ ವಿಶೇಷತೆ ಹೇಳ್ತಾರೆ. ಸ್ಥಾಣುವಿನ ತಪಸ್ಸು ಹೇಗೆ? ಆತ ಪ್ರತಿನಿತ್ಯ ತಪಸ್ಸಿನಿಂದ ಒಂದಿಷ್ಟು ಹೊತ್ತು ಹೊರಗೆ ಬರ್ತಾನೆ. ರುದ್ರನ ತಪಸ್ಸು ಆ ಹೊರಗೆ ಬಂದಂತಹ ಸ್ಥಿತಿಯಲ್ಲಿ ಅನೇಕ ದೇವತೆಗಳು ಬಂದು ನಮಸ್ಕಾರ ಮಾಡಿ ಹೊರಡ್ತಾರೆ. ಅವರಲ್ಲಿ ತತ್ವ ಜಿಜ್ಞಾಸೆಯನ್ನು ಮಾಡಿ ಹೊರಡ್ತಾರೆ. ಹೀಗೆ ತಾನು ತಪಸ್ಸಿನ ಮಧ್ಯದಲ್ಲಿ ಒಂದು ದಿವಸಕ್ಕೆ ಇಷ್ಟು ಹೊತ್ತು ಭೇಟಿಯಾಗುವುದಕ್ಕೆ ಅಂತ ಒಂದು ಸಮಯ ಇಟ್ಟುಕೊಂಡಿದ್ದ. ಆ ಹೊತ್ತು ತಪಸ್ಸಿಲ್ಲ. ಆಮೇಲೆ ಬೆಳಗ್ಗೆ ಒಂದು ಸ್ನಾನ ಮಾಡುವುದಕ್ಕೆ ಅಂತ ಒಂದು ಸಮಯ ಇದೆ. ಈತ ದೇವತೆಗಳೆಲ್ಲ ಭೇಟಿಯಾಗುವ ಸಮಯದಲ್ಲಿ ಮೇನೆ ಮತ್ತು ಹಿಮವತ್ ಪರ್ವತ ತನ್ನ ಮಗಳನ್ನು ಕರ್ಕೊಂಡು ರುದ್ರ ಹತ್ರ ಬರ್ತಾರೆ. ರುದ್ರ ಪ್ರಸನ್ನ ವದನನಾಗಿ ಬಂದವರನ್ನು ಭೇಟಿಯಾಗುವಾಗ ಹಿಮವಂತ ಬಂದಾಗ ರುದ್ರ ಎದ್ದು ನಿಂತಾನೆ. ನೋಡಿ, ರುದ್ರನಕ್ಕೂ ಏನೋ ಆಗಿದೆ ಅಂತ ಅರ್ಥ. ನನ್ನ ಮಾವ ಅಂತ ಅನಿಸಿರ್ಬೇಕು ರುದ್ರನಿಗೆ. ಹಿಮವಂತ ಬಂದಾಗ, ಎಲ್ಲರೂ ಬಂದಾಗ ರುದ್ರ ಕೂತುಕೊಂಡು ಅವರಿಗೆ ಆಶೀರ್ವಾದ ಮಾಡುವಂತಹ ರುದ್ರ ಹಿಮವಂತ ಬಂದ ಅಂತ ಎದ್ದು ನಿಂತ. ಬನ್ನಿ, ಯಾಕಂದ್ರೆ ನನಗೆ ಆಶ್ರಯ ಕೊಟ್ಟವರು, ನಮ್ಮ ಬಾಡಿಗೆ ಮನೆಯ ಓನರ್ ನೀನು, ಹಿಮವಂತನ ಜಾಗದಲ್ಲೇ ರುದ್ರ ಆಶ್ರಿತನಾಗಿರ್ತಕ್ಕಂಥದ್ದು. ಅದರಿಂದ ರುದ್ರ ಹಿಮವಂತ ಬಂದಾಗ ಎದ್ದು ಹಿಮವಂತ ಕೂತ್ಕೊಳ್ಳಿದ್ದೆ. ತಾನು ಹೆದರ್ಕೊಂಡ, ರುದ್ರ ಎದ್ದು ನಿಂತಿದ್ದಾನೆ ಅಂದ್ರೆ ಏನಾಗಿ ಹೋಗುತ್ತೋ ಅಂತ ಹೆದರ್ಕೊಂಡು ಬಂದು ಕೂಡಿಸಿ ತಾನು ರುದ್ರನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ನಾನು ತಮ್ಮ ಕಠೋರವಾದ ತಪಸ್ಸನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದೇನೆ. ಆದರೆ ನಿಮ್ಮ ತಪಸ್ಸಿಗೆ ಒಂದು ಸೇವೆ ಮಾಡಬೇಕು ಅಂತ ನನ್ನ ಮಗಳು ಅಪೇಕ್ಷಿಸ್ತಾ ಇದ್ದಾಳೆ. ಪುಟ್ಟ ಮಗಳು, ಇನ್ನೂ ವಯಸ್ಸು ಚಿಕ್ಕದು. ಅವಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗುವುದಿಲ್ಲ. ಆದರೆ ತಾವು ದೊಡ್ಡ ಮನಸ್ಸು ಮಾಡಿ ಈ ನನ್ನ ಹುಡುಗಿಯನ್ನು ನಿಮ್ಮ ತಪಸ್ಸಿನಲ್ಲಿ ತಮಗೆ ಪರಿಕರ್ಮಿಣಿಯನ್ನಾಗಿ ಸ್ವೀಕರಿಸಬೇಕು. ಪರಿಕರ್ಮಿಣಿ ಅಂದರೆ ಏನು? ಪೂಜೆಗೆ ಆಗಬೇಕಾದ್ರೆ ಪುಷ್ಪ ತಂದಿಡುವುದು, ಜಪ ಮಾಡಲಿಕ್ಕೆ ಕೂತಾಗ ಮಣಿ ತಂದು ಕೊಡುವುದು. ಆ ಮಣಿಯನ್ನು ಜಪ ಮಾಡಿ ಯಾವ ಜಾಗಕ್ಕೆ ನಿಲ್ಲಿಸಿದ್ದಾರೆ ಅಂತ ನೋಡಿ ಅಲ್ಲಿಗೆ ಮಾತ್ರ ಒಂದು ಪುಷ್ಪದ ಹೆಸರು ಹಂಚಿಸಿ ಆಮೇಲೆ ಇಲ್ಲಿಂದ ಅಂತ ತೋರಿಸಿಕೊಳ್ಬೇಕು. ಅದೆಲ್ಲ ಕೆಲಸ ಆಗಬೇಕು. ಆಮೇಲೆ ನೀವು ಸ್ನಾನಕ್ಕೆ ಹೋಗುವಾಗ ಬೇಕಾದಂತಹ ಚರ್ಮಾಂಬರವನ್ನು ತಂದು ವ್ಯವಸ್ಥೆ ಮಾಡಿಕೊಡುವುದು, ಭಸ್ಮಲೇಪನಕ್ಕೆ ಬೇಕಾದಂತಹ ಭಸ್ಮದ ವ್ಯವಸ್ಥೆ, ಇವನ್ನೆಲ್ಲ ನಮ್ಮ ಜೀವನ ವ್ಯವಸ್ಥೆಗೆ ಬೇಕಾದನ್ನು ಕಾಲಕ್ಕೆ ಒದಗಿಸಿಕೊಡುವಂತಹ ಸೇವಾಕ್ರಮ. ರುದ್ರ ಈಗ ಆ ಹುಡುಗಿಯನ್ನು ನೋಡ್ತಾನೆ. ನೋಡಿ ಯೋಚನೆ ಮಾಡ್ತಾನೆ, ಇವಳು ಬೆಳಗುವಾಗ ಹೇಗಾದಳು ಅಂತ ಯೋಚಿಸ್ತಾನೆ. ವಯಸ್ಸು ಹುಟ್ಟು ಹುಡುಗಿದ್ದಾಳೆ, ವಯಸ್ಸಾದಾಗ ನನ್ನ ತಪಸ್ಸಿಗೆ ವಿಘ್ನ ಆಗ್ತದೆ ಅಂತ ಗೊತ್ತಾಯ್ತು. ತಪಸ್ಸಿಗೆ ವಿಘ್ನವಾಗುವ ಸಾಧ್ಯತೆ ಇದೆ. ತಪಸ್ಸಿಗೆ ವಿಘ್ನವಾಗುವುದನ್ನು ನಾನು ಬೇಡ ಅಂತ ಹೇಳುವುದು, ನನಗೆ ಆಶ್ರಯ ಕೊಟ್ಟಂತಹ ಹಿಮವಂತನ ಹತ್ರ ಬೇಡ ಅಂತ ಹೇಳಿದ್ರೆ ನನ್ನ ಶಕ್ತಿಯ ಮೇಲೆ ನನಗೇ ಸಂಶಯ ಅಂತ ಆಗುವುದಿಲ್ಲ. ಆದ್ರಿಂದ ಧೀರವು ಏನು ಮಾಡಬೇಕು? ನನಗೆ ತೊಂದರೆ ಕೊಡುವಂತದ್ದು ಮುಂದೆ ಇದ್ದಾಗಲೇ ತೊಂದರೆ ಮಾಡಿಕೊಳ್ಬಾರ್ದು. ಅದು ಧೀರದ ಲಕ್ಷಣ. ಇದನ್ನು ಕಾಳಿದಾಸ ಸುಂದರವಾಗಿ ಹೇಳ್ತಾನೆ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರ. ಧೀರರು ಅಂತ ಯಾರನ್ನು ಕರೆಯುವುದಂದ್ರೆ, ತನ್ನ ಮನೋವಿಕಾರಕ್ಕೆ ಕಾರಣೀಭೂತವಾದದ್ದು ಮುಂದೆ ಇದ್ದಾಗಲೂ ಅವರ ಮನಸ್ಸು ವಿಕಾರ ಆಗುವುದಿಲ್ಲ ಅಂತಂದ್ರೆ ಅವರಿಗೆ ಧೀರರು ಅಂತ ಹೆಸರು. ಒಬ್ಬರು ಚಾತುರ್ಮಾಸ್ಯಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಧೀರರು ಅಂತ ಕರೆಯುವುದಿಲ್ಲ. ಅವರ ಮನೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಅವರದ್ದು ವ್ರತಕ್ಕೆ ಬರದೇ ಇದ್ದಂತಹ ವಿಶಿಷ್ಟವಾದ ಭಕ್ಷ್ಯಗಳು, ಬಾದಾಮಿ ಹಬ್ಬ ಮಾಡ್ತಾರೆ, ಈಗ ಎಲ್ಲ ಹೇಳಿದ್ರೆ ನೀವು ವ್ರತ ಬಿಡುವ ಸಾಧ್ಯತೆ ಅಂತದ್ದೆಲ್ಲ ಬಿಸಿಬೇಳೆ ಬಾತ್ ಮಾಡ್ತಾರೆ, ಎಲ್ಲ ಮಾಡಿ ಘಮ ಘಮ ಅಂತ ಮುಖಕ್ಕೆ ಹೊಡಿತಾ ಇರುವ ಹಾಗೆ ಅವರಿಗೆ ಬಡಿಸ್ತಾ ಇದ್ದಾಗಲೂ ನೀವು ವ್ರತ ಮಾಡ್ತೀನಿ ಅಂತಾದ್ರೆ ಅವರು ಧೀರರು ಅಂತ. ಅಲ್ಲ, ವಿಕಾರ ಹೇತುಗಳಿರಬೇಕು. ವಿಕಾರ ಹೇತು ಇದ್ದಾಗಲೂ ವಿಕಾರ ಆಗಲಿಲ್ಲ ಮನಸ್ಸು ಅಂತಾದ್ರೆ ಅವರು ಧೈರ್ಯಶಾಲಿಗಳು, ಧೀರರು ಅಂತ ಅರ್ಥ. ಆದ್ರಿಂದ ನಾನು ಧೀರ. ಆದ್ರಿಂದ ನನಗೆ ಎಲ್ಲಾದರೂ ತಪಸ್ಸಿಗೆ ವಿಘ್ನವಾಗಿದ್ದು ಬೇಡ ಸುಂದರಿಯಾದ ಹುಡುಗಿ ಅಂತ ನಾನು ಹೇಳಿದ್ರೆ ನನ್ನ ಮರ್ಯಾದೆ ಹೊರಗೆ. ಆದ್ರಿಂದ ಅವಳು ಇರಲಿ, ನಾನು ಧೈರ್ಯದಿಂದ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ. ಹಾಗೆ ಈ ಪರ್ವತ ಕುಮಾರಿ ಈ ಶಿವನ ಸೇವೆಯಲ್ಲಿ ರತಳಾಗಿದ್ದಾಳೆ. ಎಷ್ಟು ಸೇವೆ ಮಾಡಿದ್ದಾಳೆ ಅದನ್ನು ಹೇಳಿದರೆ ಎಲ್ಲರಿಗೂ ನಾವು ಹಾಗೆ ಸೇವೆ ಮಾಡಬೇಕು ಅಂತ ಅನಿಸುವ ಹಾಗೆ ಭಾಗವತದಲ್ಲಿ 2 ಕಡೆಯಲ್ಲಿ ಬರ್ತದೆ. ಒಂದು, ಕರ್ದಮ ಪ್ರಜಾಪತಿ ದೇವಹೂತಿಯ ವಿವಾಹವಾದ ಮೇಲೆ ದೇವಹೂತಿ ಕರ್ದಮನನ್ನು ಹೇಗೆ ಸೇವೆ ಮಾಡಿದ್ದು ಅಂದರೆ, ಇಂಗಿತ ಜ್ಞಾಸ ಭವಾನೀವ ಭವಂ ಪ್ರತಿ ಭವಂ ಪ್ರತಿ. ಹೇಗೆ ಇಂಗಿತಜ್ಞೆಯಾಗಿ ಆಕೆ ಸೇವೆ ಮಾಡಿದ್ದು ಅಂದರೆ, ಭವಾನಿ ಆ ಭವನನ್ನು ಹೇಗೆ ಸೇವೆ ಮಾಡಿದ್ದಾಳೋ ಹಾಗೆ ಇವತ್ತು ಈ ಪಾರ್ವತಿ ಆ ಶಿವನನ್ನು ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾಳೆ. ಶಿವನಿಗೆ ಅವಳ ಮೇಲೆ ಕನಿಕರ ಬರುವಷ್ಟು. ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ
ಒಂದು ಹಂತದಲ್ಲಿ ವಯಸ್ಸಿಗೆ ಬರ್ತಾ ಇದ್ದಾಳೆ, 8-9 ವಯಸ್ಸಿಗೆ ಬರ್ತಾ ಇದ್ದಾಳೆ. ಆ ವಯಸ್ಸಿಗೆ ಬರುವ ಮಕ್ಕಳಿಗೆ ಭಾರಿ ಇಷ್ಟವಾಗುವುದು ಅಂದರೆ ನನ್ನ ಶರೀರ. ಅಂತಹ ಶರೀರವನ್ನು ಕಿಂಚಿತ್ತೂ ಪರಿಗಣಿಸದೆ ಈ ತನಗೆ ಅತ್ಯಂತ ಪ್ರಿಯನಾದ ರುದ್ರನ ಮೇಲೆ ಅಂತಹ ಭಕ್ತಿ ಭಾವವನ್ನು ತನ್ನಲ್ಲಿ ಉಕ್ಕಿಸಿಕೊಂಡು ಆ ಸೇವೆಯಲ್ಲಿ ರತಳಾಗಿದ್ದಾಳೆ. ಅವಳ ದಿನನಿತ್ಯದ ದಿನಚರಿ ಹೇಗೆ? ಎಲ್ಲ ಕೆಲಸಗಳನ್ನು ಮುಗಿಸಿ ರುದ್ರದೇವ ತಪಸ್ಸಿನಿಂದ ಎದ್ದು ಬಂದವರಿಗೆ ಭೇಟಿ ಕೊಡುವ ಒಂದು ಕಾರ್ಯಕ್ರಮ ಉಂಟಲ್ಲ, ಬಹುಶಃ ಸಾಯಂಕಾಲ 4 ಗಂಟೆಗೆ ಇದೆ ಅಂತ ಅಂದ್ಬೇಡಿ. ಆ ಹೊತ್ತಿಗೆ ಇವಳು ಆ ಹೊತ್ತಿಗೆ ತಾನೇ ಅರಳುವಂತಹ ಪುಷ್ಪಗಳನ್ನೆಲ್ಲ ತೆಗೆದು, ನವಮಲ್ಲಿಗೆಗಳನ್ನು ತೆಗೆದು, ಅದು ಸಾಯಂಕಾಲದ ಹೊತ್ತು ಅರಳತಕ್ಕಂತಹ ಪುಷ್ಪಗಳಂತೆ, ಅದನ್ನು ತೆಗೆದು ಅದರಿಂದ ಒಂದು ಮಾಲೆಯನ್ನು ಸಿದ್ಧ ಮಾಡಿ, ಆ ಸಿದ್ಧ ಮಾಡಿದಂತಹ ಮಾಲೆಯನ್ನು ರುದ್ರದೇವನ ಪೂಜಾ ಸಂಬಂಧಿಯಾದ ದ್ರವ್ಯಗಳ ಹತ್ತಿರದಲ್ಲಿಟ್ಟು ಇವರು ತಪಸ್ಸಿನಿಂದ ಎದ್ದು ಬಂದವರಿಗೆ ಭೇಟಿ ಕೊಡುವ ಕಾಲ ಆದಾಗ ಹೋಗಿ ಮಾಲೆಯನ್ನು ಅವರಿಗೆ ಹಾಕುದು. ರುದ್ರದೇವರು ನನ್ನೊಂದು ಸೇವೆ ಅಂತ, ರುದ್ರನಿಗೆ ಒಂದು ಮಾಲೆ ಅಂತ ಹಾಕುದು. ಇದು ಪ್ರತಿನಿತ್ಯದ ಅವಳ ಸೇವೆ. ಈ ರೀತಿ ಸೇವೆ ಮಾಡ್ತಾ ಇರುವಂತಹ ಕಾಲದಲ್ಲಿ ನಮ್ಮ ಮನ್ಮಥರಾಯರು ಅಲ್ಲಿಗೆ ಬಂದರು. ಅವರು ದೇವಲೋಕದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಾರೆ. ಬಂದು ನೋಡ್ತಾನೆ, ಈ ರುದ್ರನ ತಪೋಭೂಮಿಗೆ ಪ್ರವೇಶ ಮಾಡುವ ಜಾಗದಲ್ಲಿ ಒಬ್ಬ ನಿಯಾಮಕ ವ್ಯಕ್ತಿ ಇದ್ದಾನೆ. ಒಳಗೆ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು ಅಂತ ನೋಡ್ತಕ್ಕಂತಹ ವಾಸ್ತ, ಅವನನ್ನು ದೌವಾರಿಕ ಅಂತ ಕರೀತಾರೆ. ಗೇಟ್ ಕೀಪರ್ ಬೇಕಾದ್ರೆ ಕರೀ. ಒಂದು ಒಳಗೆ ಹೋಗಿ ಬಿಡಬೇಕೋ ಬೇಡವೋ ಅಂತ ನೋಡಿ ಬಿಡ್ತಕ್ಕಂಥ ವ್ಯಕ್ತಿ, ಅವನಿಗೆ ವೀರಕ ಅಂತ ಹೆಸರು. ವೀರಕನ ಮೇಲೆ ರುದ್ರನಿಗೆ ಭಾರಿ ಪ್ರೀತಿ. ತನ್ನ ಉದರದಲ್ಲೇ ಹುಟ್ಟಿದ ಮಗ ಅನ್ನುವಷ್ಟು ಪ್ರೀತಿ ಅಂತೆ. ಪುಟ್ಟ ಹುಡುಗ ಆದ್ರೆ ವೀರಕ. ಅವನು ಹೇಳಿದ ಹಾಗೆ ಅಲ್ಲೆಲ್ಲ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿ ನಿರ್ವಾಹ ಮಾಡತಕ್ಕಂತಹ ಗಣಾಧ್ಯಕ್ಷನಾದಂತಹ ವೀರಕ ಅಲ್ಲಿದ್ದಾರೆ. ಆ ವೀರಕನನ್ನು ನೋಡಿ ನನ್ನ ನೋಡಿ ವೀರಕನನ್ನು ನೋಡಿ ನಕ್ಕಾಗ ವೀರಕ ಒಳಗೆ ಹೋಗ್ಬೇಡಿ, ಎಲ್ಲ ಹೊರಗೆ ನಿಂತುಕೊಂಡು ನೋಡ್ತಾ ಇದೆ, ತುಂಬಾ ಜನ ಇವತ್ತು ಮಾತಾಡ್ಲಿಕ್ಕಿದ್ದಾರೆ ಅಂತ ವೀರಕ ಹೇಳಿದ್ರು. ಸರಿ, ನಮ್ದೇನು ಒಳಗೆ ಹೋಗಿ ಕೆಲಸ ಇಲ್ಲ, ನಮ್ದೆಲ್ಲ ಹೊರಗೆ ಇಲ್ಲ. ಇವರು ಹೊರಗೆ ನಿಂತು, ನನ್ನ ಪ್ರಗತಿಗಳೆಲ್ಲ ಹೊರಗೆ ನಿಂತು. ಅಲ್ಲಿಗೆ ಮಧು ಬಂದದ್ದೇ ತರ ಇಡೀ ವಾತಾವರಣ ವಸಂತ ಮಾಸದ ಹಾಗೆ ಆಗಬೇಕು. ಜೊತೆಗೆ ಅವರ ಜೊತೆಗೆ ಮಂದಮಾರುತ ಬೇರೆ ಬಂದಿದ್ದಾನೆ. ಇದ್ದಕ್ಕಿದ್ದಾಗೆ ವಸಂತದ ತಿಳಿ ಗಾಳಿ ಬೀಸುವುದಕ್ಕೆ ಪ್ರಾರಂಭವಾಯಿತು. ಅಷ್ಟೇ, ರುದ್ರನ ಮನಸ್ಸನ್ನು ಅಲುಗಾಡಿಸುವ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಇಷ್ಟನ್ನು ನಿರ್ಮಾಣ ಮಾಡಿದ್ದು ಮಾತ್ರ ಅಲ್ಲದೆ ಈ ಮನ್ಮಥ ವೀರಕ ಆ ಕಡೆ ನೋಡುವಾಗ ನಾನು ಅದೃಶ್ಯನಾಗಿದ್ದ. ಅವ ಇದ್ದಾಗಲೇ ಅದೃಶ್ಯ ಆಗಿ ವೀರಕನಿಗೆ ಸಂಶಯ ಬರ್ತದೆ. ಅದಕ್ಕೆ ಆ ಕಡೆ ನೋಡುವಾಗ ಅದೃಶ್ಯನಾಗಿ ಎಲ್ಲಿದ್ದಾನೆ ಅಂತ ನೋಡಿದರೆ ಸೀದಾ ಹೋಗಿ ರುದ್ರನ ಒಳಗೆ ಪ್ರವೇಶ ಮಾಡಿದಂತೆ ಮನ್ಮಥ. ಇದಕ್ಕೆ ಕಾಮಾವೇಶ, ಕಾಮಪ್ರವೇಶ ಅಂತ ಹೆಸರು. ರುದ್ರನ ಒಳಗೆ ಪ್ರವೇಶ ಮಾಡಿದ ಕೂಡಲೇ ರುದ್ರ ಹೀಗೆ ಆದಂತೆ. ಒಂದು ಸಲ ತಪಸ್ಸಿನಿಂದ ಹೇಳೋ ಹೊತ್ತು ಇನ್ನು ಹತ್ರ ಆಗಬೇಕು, ಒಂದು ಸಲ ಜಮ್ ಅನ್ನಿಸಿ ಕಣ್ಣು ತೆಗೆದ. ಕಣ್ಣು ತೆಗೆದು ನೋಡಿದ್ರೆ ಎಲ್ಲ ವಾತಾವರಣವೇ ಬದಲಾಗಿದೆ. ಕೂಡಲೇ ಕಣ್ಣು ಮುಚ್ಚಿಕೊಂಡ. ಏನೋ ಆಗ್ತಾ ಇದೆ ಒಳಗೆ, ಸಮಥಿಂಗ್ ರಾಂಗ್ ಅಂತ ಗೊತ್ತಾಯಿತು. ಏನೋ ಒಳಗಿನಿಂದ ವ್ಯತ್ಯಾಸ ಆಗ್ತಾ ಇದೆ. ವ್ಯತ್ಯಾಸ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಆತ ಕಣ್ಣು ಮುಚ್ಚಿಕೊಂಡು ಸಿಟ್ಟು ಮಾಡಿಕೊಂಡ ಒಳಗೆ. ಏನಿದು ಒಳಗಿನಿಂದ ನನ್ನ ತಪಸ್ಸನ್ನು ವಿಕಾರಗೊಳಿಸುವ ಹಾಗೆ ಮನಪ್ರವೃತ್ತಿ ಯಾಕೆ ಉಂಟಾಯಿತು ಅಂತ ತನ್ನ ಮೇಲೆ ತನಗೆ ಸಿಟ್ಟು, ಒಳಗಿನಿಂದ ಸಿಟ್ಟು. ಈ ಸಿಟ್ಟು ಎಲ್ಲಿಯ ತನಕ ಪ್ರಬಲವಾಯಿತು ಅಂತ ಹೇಳಿದ್ರೆ ಒಳಗಿದ್ದ ಕಾಮನನ್ನು ಸುಡುವುದಕ್ಕೆ ಪ್ರಾರಂಭಿಸಿ. ಇವನಲ್ಲಿ ಆವಿಷ್ಟನಾಗಿದ್ದ ಕಾಮನಿಗೆ, ಯಾಕಂದ್ರೆ ಕಾಮನೂ ಮನಸ್ಸಿಗೆ ಸಂಬಂಧಪಟ್ಟವ, ಅವನೂ ಮನೋನಿಯಾಮಕ, ಚಂದ್ರನೂ ಮನೋನಿಯಾಮಕ, ಚಂದ್ರಶೇಖರನೂ ಮನೋನಿಯಾಮಕ. ಈ ಚಂದ್ರಶೇಖರನ ಒಳಗೆ ಮನೋನಿಯಾಮಕನಾಗಿ ಹೋದ್ರೆ ಕೆಲಸ ಎಲ್ಲಿ ನಡೆಯುತ್ತೆ? ಯಾಕಂದ್ರೆ ಮನ್ಮಥನ ಮನಸ್ಸನ್ನೇ ನಿಯಂತ್ರಿಸುವ ರುದ್ರದೇವ. ಆದ್ರಿಂದ ಮನ್ಮಥನಿಗೆ ಒಳಗೆ ಕೆಲಸ ಮಾಡಲಿಕ್ಕಾಗಲಿಲ್ಲ. ಈ ರುದ್ರನ ಸ್ತಂಭ ಅಂತ ಹೆಸರಿದೆ, ಸ್ಥಗನ. ತನ್ನ ಸ್ಥಗನದ ಕಾರಣದಿಂದ ಒಳಗಿದ್ದ ಮನ್ಮಥನಿಗೆ ಬಿಸಿಯಾಗಿ ಅಲ್ಲಿಂದ ಹೊರಗೆ ಹಾರಿದ. ಕಾಮ ಒಳಗಿಂದ ಹೊರಗೆ ಬಂದ. ಹೊರಗೆ ಬಂದದ್ದು ಹೇಗೆ ಬಂದ ಅಂದರೆ ಹೀಗೆ ಹಾಕೊಂಡು ಬೆನ್ನಿನ ಭಾಗದಿಂದ ಹೊಡೆಯುವುದಾಗಿದೆ. ಯಾಕಂದ್ರೆ ಮುಂಭಾಗದಲ್ಲಿ ಬಂದರೆ ಏನಾದರೂ ವ್ಯತ್ಯಾಸವಾದಿತ್ತು ಅಂತ ಹೇಳ್ತಾರೆ. ಬೆನ್ನಿನ ಭಾಗದಿಂದ ಓಡಿ ಹೋಗಿ ರತಿಯಲ್ಲಿದ್ದವನು ಅಲ್ಲಿ ಹೋಗಿ ನಿಂತ. ಅಂತೂ ರತಿಗೆ ಒಂದು ಸಮಾಧಾನ ಆಯಿತು. ಇದು ಒಟ್ಟಿಗೆ ಹೋಗಿ ಒಳಗೆ ಕೂತು ಮನಸ್ಸಿನಲ್ಲಿ ಎಡವಟ್ಟಾಗಿ ಅಲ್ಲೇ ಸುತ್ತು ಹೋದ್ರೆ ಅಂತ ಹೇಳಿಕೊಂಡಿದ್ಲು ಅವನು. ಅಂತೂ ಹೊರಗೆ ಬಂತಲ್ಲ ನಮ್ಮ ಪತಿದೇವರು ಅಂತ, ಪಕ್ಕದಲ್ಲಿ ಪತಿದೇವರು ಬಂದಿದ್ದಾರೆ. ಇಷ್ಟಾಗಿ ಮನ್ಮಥ ನೋಡ್ತಾನೆ, ವೀರಕ ದಾರಿ ಮಾಡಿಕೊಟ್ಟ. ಯಾರಿಗೆ? ಪಾರ್ವತಿ ದೇವಿಗೆ. ಆಕೆ ಪಾರ್ವತಿ ಬೇರೆ ಬೇರೆ ಥರದ ಸಾಯಂಕಾಲದಲ್ಲಿ ಅರಳುವ ಪುಷ್ಪಗಳಿಂದ ಮಾಲೆ ಮಾಡಿದ್ದಾಳೆ. ಮಾಲೆ ಮಾಡಿದ್ದನ್ನು ಕೈಯಲ್ಲಿ ಹಿಡಿದುಕೊಂಡು ಭಕ್ತಿ ಭಾವದಿಂದ ಇದನ್ನು ರುದ್ರನ ಕೊರಳಿಗೆ ಹಾಕಬೇಕು ಅಂತ ಬರ್ತಾ ಇದ್ದಾಳೆ. ಮನ್ಮಥ ಕಂಡ, ಓ, ನನ್ನ ಬಿಲ್ಲಿಗೆ ಒಂದು ಸರಿಯಾದ ಸಮಯ ಸಿಕ್ಕಿತು ಅಂತ ತೀರ್ಮಾನಿಸಿದ. ಇವಳ ಹತ್ರ ಬಂದು ರುದ್ರದೇವ ಕಣ್ಣು ಬಿಡುವ ಸಮಯಕ್ಕೋಸ್ಕರ ಬದಿಯಲ್ಲಿ ನಿಂತು ಕಾಯ್ತಾ ಇದ್ದಾಳೆ. ರುದ್ರದೇವ ಕಣ್ಣು ಬಿಟ್ಟ. ವಾತಾವರಣ ಶಾಂತವಾಗಿದೆ ಅಂತ ಅನಿಸಿತು ಅವನಿಗೆ. ಒಳಗಿದ್ದ ವಿಕಾರಗಳೆಲ್ಲ ಹೋಗಿದ್ದಾವೆ. ಇವಳು ಸೀದಾ ಬಂದು ಮಾಲೆಯಲ್ಲಿ ಕಂಠಕ್ಕೆ ಹಾಕಿದ್ದಾಳೆ.
ಈ ಮಾಲೆ ಎತ್ತಿ ಕಂಠಕ್ಕೆ ಹಾಕುವ ಹೊತ್ತಿಗೆ ಸರಿಯಾಗಿ ಬಾಣ ಹೊರದಂತೆ. ಮನ್ಮಥ ತನ್ನ ಇಕ್ಷುಚಾಪದಲ್ಲಿ ಜೋಡಿಸಿದಂತಹ ಒಂದೊಂದು ಬಾಣವನ್ನು ಹೊಡೆದುತ್ತಲ್ಲ, 5 ಬಾಣಗಳನ್ನು ಏಕಕಾಲದಲ್ಲಿ ಜೋಡಿಸಿ ಹೊಡೆದ. ಅದೇ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ ಮತ್ತು ನೀಲೋತ್ಪಲ ಅಂತ ಹೇಳುವ 5 ಬಾಣಗಳನ್ನು. ಅದು ಚೂತ ಅಂತ ಹೇಳಿದ್ರೆ ಯಾವುದೋ ಒಂದು ಮಾವಿನ ಮರದ ಪುಷ್ಪ ಮಾತ್ರ ಅಲ್ಲಂತೆ. ಆ ಮಾವಿನ ಮರಗಳು ಅತ್ತ ಸುತ್ತಮುತ್ತ ಸೃಷ್ಟವಾದ ಮಾವಿನ ಮರಗಳಲ್ಲಿ ಕೋಗಿಲೆಗಳೆಲ್ಲ ಕೂತು ಕೋಗಿಲೆಗಳು ಇಂಪಾದ ಧ್ವನಿ ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಅದನ್ನು ಜೋಡಿಸಿಕೊಂಡು ಹೊಡೆದ. ಹೋಗಿ ರುದ್ರನ ಎದೆಗೆ ಬಡಿತಾ ಇದೆ. ಎದೆಗೆ ಬಡಿಯುವುದಕ್ಕೂ ಅವನ ಕಣ್ಣು ತೆರೆದದ್ದಕ್ಕೂ ಇವಳು ಮಾಲೆ ಹಾಕುವುದಕ್ಕೂ ಸರಿ ಹೋಯ್ತಂತೆ. ಮಾಲೆ ಹಾಕಿದಾಗ ಒಂದು ಸಲ ಭಕ್ತೆಯನ್ನು ನೋಡಿದವನಿಗೆ ಮನಸ್ಸು ಏನೋ ಇಡವಟ್ಟಾಯಿತು. ಯಾಕೆ ಹೀಗಾಯಿತು ಅಂತ ಕಣ್ಣು ಮುಚ್ಚಿದ. ಆವಾಗ ಗೊತ್ತಾಯಿತು ಎದೆಗೆ ಯಾವುದು ಹೊಡೆದಿದೆ, ಕಾಮ ಬಾಣ ಹೊಡೆದಿದೆ ಅಂತ ಗೊತ್ತಾಯಿತು. ಕಾಮ ಬಾಣ ಹೊಡೆದಿದೆ ಅಂತ ಗೊತ್ತಾದದ್ದೇ ತಡ ಒಳಗಿಂದ ಸಿಟ್ಟು ಬಂತು. ನನ್ನನ್ನೇ ಬಾಣ ಹೊಡೆದು ಘಾಸಿಗೊಳಿಸುವಷ್ಟು ಕಾಮನಿಗೆ ದುರಹಂಕಾರ ಅಂತ ಸಿಟ್ಟು ಬಂದು ಕಣ್ಣು ಹೀಗೆ ನೋಡ್ತಾನೆ. ಯಾರೂ ಸುಡಲಿಲ್ಲ. ಆದರೆ ಮನ್ಮಥನನ್ನು ನೋಡಿದ್ದೇ ತಡ ಮನ್ಮಥನ ಮೇಲೆ ಬೆಂಕಿ ಹತ್ತಿತು. ಪಕ್ಕದಲ್ಲಿದ್ದ ರತಿದೇವಿಯು ಕೂಡ ದೂರಕ್ಕೆ ಒಂದು ಈ ಮಿಂಚು ಹೊಡೆದಾಗ ಹೇಗೆ ಒಂದು ಕರೆಂಟ್ ಶಾಕ್ ಹೊಡೆದಾಗ ಎತ್ತಿ ಬಿಸಾಡಲ್ಪಡ್ತಾರೋ ಹಾಗೆ ಹೀಗೆ ಆ ಕಡೆ ಎತ್ತಿ ವಿಕ್ಷಿಪ್ತಳಾಗಿ ಹೋದಂತೆ, ಪ್ರಕ್ಷಿಪ್ತಳಾಗಿ ಹೋದಳು. ಈತನ ಮೇಲೆಲ್ಲ ಬೆಂಕಿ ಬಿದ್ದಂತಹ ಕಾಮ ಸುತ್ತುವುದಕ್ಕೆ ಪ್ರಾರಂಭಿಸಿದ. ಆ ಬೆಂಕಿ ಅಲ್ಲೆಲ್ಲ ಪಸರಿಸುವುದಕ್ಕೆ ಪ್ರಾರಂಭ ಆಯಿತು. ಅಷ್ಟೇ ಅಲ್ಲ, ಆತನ ಶರೀರದ ಭಸ್ಮ ಅಲ್ಲಿ ಕಾಣಿಸಿಕೊಂಡಿತು. ಇವರು ಭಸ್ಮೀಭೂತನಾದಾಗ ನೋಡ್ತಾನೆ. ಮತ್ತೆ ಕಣ್ಣಿನಿಂದ ಬೆಂಕಿ ಬರ್ತಾ ಇದೆ. ಪ್ರಪಂಚವೇ ಸುತ್ತು ಹೋಗುವ ಪ್ರಳಯಾಗ್ನಿ ಹಾಗೆ ಬೆಂಕಿ. ಈ ನಾನು ದಾಕ್ಷಾಯಿಣಿ ದೇವಿಯ ಶರೀರ ತ್ಯಾಗ ಕಾಲದಿಂದ ಇಟ್ಟುಕೊಂಡಿದ್ದಂತಹ ರೋಷಾಗ್ನಿಯೇ ಇವತ್ತು ಇಲ್ಲಿ ಪ್ರಪಂಚವನ್ನು ಸುಡುತ್ತದೆ ಅಂತ ಅನಿಸಿತು. ಈ ಕಾಮ ದಹನ ಮಾಡಿದಂತಹ ಅಗ್ನಿಗೆ ಒಂದು ಸ್ಥಾನ ಬೇಕು, ಇದು ಅದರ ಪ್ರಪಂಚ ಸುತ್ತು ಹೋಗುತ್ತೆ. ಏನು ಮಾಡುವುದು ಅಂತ ಯೋಚಿಸಿ ಆ ಬೆಂಕಿಯನ್ನು ಒಂದು 7 ಪಾಲು ಮಾಡಿದ್ದಾನೆ. ಕಾಮನನ್ನು ಸುಟ್ಟ ಅಗ್ನಿಗೆ ಒಂದಿಷ್ಟು ಪಾಲು. ಆ ಪಾಲಿನಲ್ಲಿ ಒಂದಿಷ್ಟು ಪಾಲು ತೆಗೆದು ಮಾವಿನ ಮರದಲ್ಲಿ ಇಟ್ಟನು. ಸ್ವಲ್ಪ ನಾವು ಹುಡುಕಬೇಕು, ಮಾವಿನ ಮರದಲ್ಲಿ ಎಲ್ಲಿದೆ ಈ ಕಾಮನ ಬೆಂಕಿ ಅಂತ ನೋಡ್ಬೇಕು. ಸಹಕಾರೇ ಮಧು ಚಂದ್ರೇ ಸುಮನಸ್ಸು ಅಖಿಲೇಶ್ವರಿ ಭೃಂಗೇಶು ಕೋಕಿಲಾಸ್ಯೇ ಚ ವಿಭಾಗೇನ ಸ್ಮರಾನಲಂ. ಈ ಸ್ಮರಣ ಅಲನವನ್ನು ಅನಲ ಅಂದ್ರೆ ಬೆಂಕಿ. ಸ್ಮರಾನಲವನ್ನು ಎಲ್ಲೆಲ್ಲಿ ಇಟ್ಟ ಅಂದ್ರೆ ಒಂದು ಮಾವಿನ ಮರದಲ್ಲಿ ಸ್ವಲ್ಪ ಬೆಂಕಿ, ಆಮೇಲೆ ಮಧು ವಸಂತ ಮಾಸದಲ್ಲಿ ಸ್ವಲ್ಪ ಇಟ್ಟ, ಚಂದ್ರನಲ್ಲಿ ಸ್ವಲ್ಪ ಇಟ್ಟ, ದೇವತೆಗಳಲ್ಲಿ ಒಂದಿಷ್ಟು, ಆ ದೇವತೆಗಳಲ್ಲಿ ಪುಷ್ಪ ಸುಮನಸ್ವತಿ ಅಂದರೆ ಪುಷ್ಪಗಳಲ್ಲಿ, ಮನಸ್ಸನ್ನು ಆಕರ್ಷಣೆ ಮಾಡುವ ಪುಷ್ಪಗಳಲ್ಲಿ, ಆಮೇಲೆ ಭೃಂಗೇಶು ಬಿಡ್ತಕ್ಕಂತಹ ಈ ಜೇನು ನೊಣಗಳು, ಅಲಿಗಳು ಅಂತ ಕರೀತಾರೆ, ಜೇನು ನೊಣಗಳಲ್ಲಿ ಇಟ್ಟ. ಭೃಂಗೇಶು ಆಮೇಲೆ ಕೋಕಿಲಾಸೇತ, ಕೋಗಿಲೆಯ ಕಂಠದಲ್ಲೂ ಒಂದಿಷ್ಟು ಇತ್ತಂತೆ. ಏನಂದ್ರೆ ಇಟ್ಟದ್ದು ಈ ಸ್ಮರಾನಲ ಅಂದ್ರೆ ಸ್ಮರಣನ್ನು ಸುಟ್ಟ ಬೆಂಕಿಯನ್ನು. ಸ್ಮರಣ ಬೆಂಕಿ ಅಂದ್ರೆ ಕಾಮಾಗ್ನಿ ಅಂತ ಅರ್ಥ. ಈ ಕಾಮಾಗ್ನಿಯನ್ನು ಅಲ್ಲಿಟ್ಟ ಅಂದ್ರೆ ಅದು ಹೇಳಿದಾಗ ಮನುಷ್ಯನಲ್ಲಿ ಕಾಮಾಗ್ನಿ ಉದ್ಬುದ್ಧ ಆಗ್ತದೆ ಅಂತ ಅರ್ಥ. ಅದು ಎಲ್ಲೆಲ್ಲಿ ಅಂದ್ರೆ ಒಂದು ಸಹಕಾರ ಅಂತ ಹೇಳಿದ್ರೆ ಸಹಕಾರ ತರು ಅಂದ್ರೆ ಚೂತ ವೃಕ್ಷ, ಆಮ್ರ ವೃಕ್ಷ ಮಾವಿನ ಮರ, ಆಮೇಲೆ ಮಧು ಅಂದ್ರೆ ವಸಂತ ಮಾಸ, ಚಂದ್ರ, ಪುಷ್ಪಗಳು, ಆಮೇಲೆ ಭೃಂಗಗಳು ಮತ್ತು ಕೋಕಿಲರ ಕಂಠ. ಇವಿಷ್ಟರಲ್ಲಿ ಈ ಕಾಮಾಗ್ನಿಯನ್ನು ಕಿಂಚಿತ್ತು ಇಟ್ಟು ಪ್ರಪಂಚ ಸುಡದೇ ಇರುವ ಹಾಗೆ ವ್ಯವಸ್ಥೆ ಮಾಡಿದ. ಹೀಗೆ ಇವರಿಗೆ ಕಾಮಾರಿ ಅಥವಾ ಕಾಮದಹನ ಅನ್ನುವ ಹೆಸರು ಇವತ್ತಿನಿಂದ ಪ್ರಾಪ್ತವಾಯಿತು. ಇದನ್ನು ಇಲ್ಲಿಯ ಪಾಠ ಕೇಳಿದರೆ ಇಷ್ಟೇ ಅರ್ಥ, ಆದರೆ ಇದರ ಹಿನ್ನೆಲೆಯಲ್ಲಿ ಅನೇಕ ಅರ್ಥಗಳಿದ್ದಾರೆ. ರುದ್ರದೇವ ಕಾಮ ದಹನ ಮಾಡಿದ ಅಂತ ಹೇಳಿದರೆ ಅದು ಒಬ್ಬ ಮನುಷ್ಯನಿಗೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮನೋನಿಯಾಮಕನಾದ ರುದ್ರನನ್ನು ನಾವು ಧ್ಯಾನಿಸಬೇಕು. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ತೈಲಧಾರೆಯ ಹಾಗೆ ಅವಿಚ್ಛಿನ್ನವಾದ ಧಾರೆಯಿಂದ ನನ್ನ ಮನಸ್ಸು ಭಗವಂತನಲ್ಲಿ ನಿಂತು ಹಾಗೆ ಮಾಡುವಂತ ರುದ್ರನಲ್ಲಿ ಕೇಳಬೇಕು. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಕ್ಷಣದಿಂದ ಪ್ರೇರಣೆ ಇಲ್ಲದೆ, ಆ ಅನಲಕ್ಷಣ ಪ್ರೇರಣೆ ಇಲ್ಲದೆ ಮನಸ್ಸು ಪಾಪಕ್ಕೋ ಪುಣ್ಯಕ್ಕೋ ಕಾರಣವಾಗುತ್ತಾ? ಪಾಪ ಪುಣ್ಯಗಳಿಗೆ ಕಾರಣವಾಗುವುದು ಮನಸ್ಸು, ಆ ಅನಲಾಕ್ಷಣ ಪ್ರೇರಣೆಯಿಂದ. ಅವನ ಅನಲಾಕ್ಷ ಅನಿಸಿದ್ದೇ ಇವತ್ತೇನಿದೆ. ಕಣ್ಣಿನಲ್ಲಿ ಬೆಂಕಿಯನ್ನು ಹೊರಗೆ ಹಾಕಿರ್ತಕ್ಕಂಥವ ರುದ್ರದೇವ. ಅವನು ಕಾಮವನ್ನು ದಹನ ಮಾಡುವಲ್ಲ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ. ಆದ್ದರಿಂದ ನಮ್ಮನ್ನು ಏನು ತೊಂದರೆ ಕೊಡ್ತಕ್ಕಂಥ ಕಾಮಗಳುಂಟು ಅದನ್ನು ದಹನ ಮಾಡಬೇಕಾದ್ರೆ ರುದ್ರನ ಅನುಗ್ರಹ ಬೇಕು.
ರುದ್ರಾನುಗ್ರಹವಿಲ್ಲದೆ ಹೋದರೆ ನಮ್ಮಲ್ಲೂ ಕಾಮದಹನ ಅನ್ನೋದು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಕಾಮದಹನ ಆಯಿತು ಸರಿ, ಆಮೇಲೆಯೂ ಕಾಮ ಅಂಕುರಿಸುವುದಕ್ಕೆ ಅವಕಾಶ ಇದೆ. ಎಲ್ಲಿ? ಇಂಥ ಪದಾರ್ಥಗಳೆಲ್ಲ ಸೇರಿಕೊಂಡಾಗ. ಇದೆಲ್ಲ ಕಾಮಾನಲವನ್ನು ಇಟ್ಟಿರತಕ್ಕಂತಹ ಯಾವ ಪದಾರ್ಥಗಳು ಇಲ್ಲಿ 6 ಪದಾರ್ಥಗಳನ್ನು ಹೇಳಿದ್ದಾರೆ, ಅವುಗಳೆಲ್ಲ ಸೇರಿದಾಗ ಮತ್ತೆ ಕಾಮ ಉದ್ಬುದ್ಧವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅದರ ಬಗ್ಗೆ ಜಾಗೃತೆಯಾಗಿದೆ ಅಂತ ನಿರೂಪಿಸುವುದಕ್ಕೋಸ್ಕರ ಈ ಕಥೆಯನ್ನು ಹೇಳಿದ್ದು. ಇದರ ನಂತರ ಬರತಕ್ಕಂತಹ ಕಥೆ ರತಿದೇವಿಯ ವಿಲಾಪ. ಅದನ್ನು ನಾನು ವಿಸ್ತರಿಸುವುದಿಲ್ಲ, ಇವತ್ತೊಂದು 2-3 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ರತಿದೇವಿಯ ವಿಲಾಪ ಹೇಳಿದರೆ ನಾಯಿ ತುಂಬಿಸುವ ಉಪನ್ಯಾಸ ಮಾಡಬೇಕು, ಅಷ್ಟು ವಿಲಾಪ. ನೀವೆಲ್ಲ ಒಂದು ಪುಟ್ಟ ಪುಟ್ಟ ಟವಲ್ ಹಿಡ್ಕೊಂಡು ಬರಬೇಕಾಗ್ತದೆ, ಆಗಾಗ ಕಣ್ಣು ಒರೆಸುವುದಕ್ಕೆ ಬೇಕಾಗ್ತದೆ. ಈ ರತಿ ವಿಲಾಪಕ್ಕೋಸ್ಕರ ಕಾಳಿದಾಸನ ಗ್ರಂಥದಲ್ಲಿ ಒಂದು ಅಧ್ಯಾಯ ಇಟ್ಟು ಒಂದು ಸರ್ಗ ಇಟ್ಟುಕೊಂಡಿದ್ದಾರೆ. ರತಿ ವಿಲಾಪವನ್ನೇ ವರ್ಣನೆ ಮಾಡ್ತಾರೆ. ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಾದದೇ ಈಗ ಓದಿದ್ದೇವೆ. ಅಷ್ಟು ಆಕೆ ವಿಲಾಪ ಮಾಡುವಾಗ ಹೇಳ್ತಾಳೆ, ಒಂದು ಪತಿ ಅಂದಾಗ ಅದಕ್ಕೆ ಎಷ್ಟು ಮಹತ್ವ ಇದೆ. ಅವಳು ವಿಲಾಪ ಮಾಡ್ತಾ ರುದ್ರನ ಹತ್ತಬೇಕು ನಮಸ್ಕಾರ ಮಾಡ್ತಾಳೆ. ಯಾಕಂದ್ರೆ ರುದ್ರ ಈಕೆಯನ್ನು ನೋಡಿದಾಗಲೂ ಅವಳು ಸುಡಲಿಲ್ಲ, ಮನ್ಮಥನನ್ನು ನೋಡಿದಾಗ ಮಾತ್ರ ಸುಡಲ್ಪಟ್ಟ. ಅಂದ್ರೆ ಇವನ ಕಣ್ಣು ಅವನ ರೀತಿ ಬ್ರಹ್ಮಾಸ್ತ್ರ ಇದ್ದಾಗ, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಮಧ್ಯದಲ್ಲಿ 1000 ಜನ ಇದ್ದರೂ ಕೂಡ ಅವರನ್ನು ಅದು ಸುಡುವುದಿಲ್ಲ. ಯಾರನ್ನು ಉದ್ದೇಶಿಸಿ ಪ್ರಯೋಗಿಸಿದೆಯೋ ಅವರನ್ನು ಮಾತ್ರ ಸುಡುತ್ತದೆ. ಹೇಗೋ ಹಾಗೆ ಈ ರುದ್ರನ ಕಣ್ಣು ಅಂತ ಹೇಳುವುದು. ಆದ್ದರಿಂದ ಆಕೆ ರುದ್ರನ ಮುಂದೆಯೇ ಬಂದು ರುದ್ರನಿಗೆ ನಮಸ್ಕಾರ ಮಾಡಿಕೊಂಡು, ನನ್ನ ಜೀವನಕ್ಕೆ ಏನು ಅರ್ಥ ಇದೆ ಸ್ವಾಮಿ, ತಮ್ಮ ಕಣ್ಣಿನಿಂದ ಬಂದಂತಹ ಬೆಂಕಿ ನನ್ನನ್ನು ಸುಟ್ಟಿದ್ರೆ ಎಷ್ಟು ಅನುಕೂಲ ಆಗ್ತಾ ಇತ್ತು, ನಿಮ್ಮ ಅಗ್ನಿಯಿಂದ ನಾನು ದಗ್ಧನಾದೆ ಅಂತ ಎಷ್ಟು ಆನಂದ. ಪತಿದೇವರನ್ನು ಕಣ್ಣಾರೆ ನೋಡ್ತಾ ಅವರ ಸನ್ನಿಧಾನದಲ್ಲಿ ಅವರಿಗೋಸ್ಕರ ನಾನು ಸತ್ತು ಹೋಗಿದ್ದಿದ್ರೆ ಎಂಥ ಪುಣ್ಯಲೋಕ ನನಗೆ ಪ್ರಾಪ್ತಿಯಾಗ್ತಿತ್ತು. ಆದರೆ ನನ್ನ ಜೀವನಕ್ಕೂ ಒಂದು ಅರ್ಥ ಇದೆಯಾ? ಈ ರೀತಿಯಲ್ಲಿ ಪತಿರಹಿತಳಾಗಿದ್ದುಕೊಂಡು ನಾನು ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ನನ್ನ ಸಾಧನೆಯಲ್ಲಿ ಎಂತಹ ವೈಕಲ್ಯ ಬಂದು ಹೋಯಿತು. ಪತಿಯಲ್ಲಿ ದೇವರನ್ನು ಕಾಣಬೇಕು ಅಂತಲ್ಲ ಪತಿಯನ್ನು ಕೊಡುವುದು ಪತ್ನಿಗೆ. ಒಬ್ಬೊಬ್ಬರಿಗೆ ದೇವರನ್ನು ಆರಾಧನೆ ಮಾಡುವುದಕ್ಕೆ ಒಂದೊಂದು ಪ್ರತೀಕವನ್ನು ಭಗವಂತ ಕೊಡ್ತಾನಂತೆ. ಬ್ರಹ್ಮಚಾರಿ ಸೂರ್ಯನೆಂಬ ಪ್ರತೀಕದಲ್ಲಿ ತಾನು ಧಿಯೋಯೋನ ಪ್ರಚೋದಯಾಗುವಂತ ದೇವರನ್ನು ಕಾಣಬೇಕಂತೆ. ಹಾಗೆಯೇ ಗೃಹಸ್ಥನಾದಂತಹ ವ್ಯಕ್ತಿ ಬಂದಂತಹ ಪಂಚಾಗ್ನಿಗಳಲ್ಲಿ ತಾನು ದೇವರನ್ನು ಕಾಣಬೇಕಂತೆ. ಶಾಲಗ್ರಾಮಾದಿ ಪ್ರತಿಮೆಗಳಲ್ಲಿ ದೇವರನ್ನು ಕಾಣಬೇಕಂತೆ. ಆದರೆ ಒಬ್ಬ ಹೆಣ್ಣು ಮಗಳು ತಾನು ಪತಿ ಎಂಬ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡಬೇಕಂತೆ. ಒಬ್ಬ ಪೂಜಾ ನಿರತನಾದಂತಹ ಒಬ್ಬ ಅರ್ಚಕನಿಗೆ ಹೇಗೆ ದೇವ ಪ್ರತಿಮೆ ಅನ್ನುವುದು ಭಗವಂತನನ್ನು ಆರಾಧಿಸುವುದಕ್ಕೆ ಇರತಕ್ಕಂತಹ ಪ್ರತಿಮೆಯೋ, ಹಾಗೆ ಒಬ್ಬಳು ಸತಿಯಾದಂತಹ ಹೆಣ್ಣು ಮಗಳಿಗೆ ತನ್ನ ಪತಿ ಎಂಬುದೇ ಪ್ರತಿಮೆಯಾಗಿರುತ್ತದೆ. ಅಲ್ಲಿ ದೇವರನ್ನು ಆರಾಧಿಸಬೇಕು. ಆರಾಧನೆಗೆ ಬೇಕಾದಂತಹ ಮೂಲ ಪ್ರತಿಮೆಯೇ ಇಲ್ಲ ಅಂತಾದ ಮೇಲೆ ನಾನು ಯಾವ ರೀತಿಯಲ್ಲಿ ಇನ್ನು ಭಗವದ್ ಅರ್ಚನೆಯ ಈ ಜೀವನವನ್ನು ಯಜ್ಞ ರೂಪದಲ್ಲಿ ಸಾಧಿಸಿಕೊಳ್ಬೇಕು, ಆದರೆ ನನ್ನ ಬದುಕಿಗೆ ಏನರ್ಥ ಇದೆ ಅಂತ ಕಣ್ಣೀರು ಹಾಕಿದಾಗ ರುದ್ರದೇವನಿಗೆ ಕೂಡ ಸಮಾಧಾನ ಆಗಿ ರುದ್ರ ಹೇಳ್ತಾನೆ, ಯೋಚಿಸಬೇಡ, ನಿನ್ನ ಪತಿ ಇಲ್ಲಿ ತನಕ ಶರೀರದಲ್ಲಿ ಮಾತ್ರ ಬದುಕಿಲ್ಲ, ಇನ್ನು ಎಲ್ಲಾ ಕಡೆ ಬದುಕ್ತಾನೆ. ಎಲ್ಲಾದ್ರೂ ಈ ಸಭಾಮಂದಿರದಲ್ಲೂ ಕೂಡ ಅವ ಎಲ್ಲ ಕಡೆ ಇರ್ತಾನೆ. ಅವನ ಅಂಗಗಳು ಭಸ್ಮವಾಗಿದ್ದಾವೆ. ಅನಂಗನಾಗಿ ಆತ ಬದುಕುವುದಕ್ಕೆ ಬೇಕಾದ ಅನುಕೂಲ ಮಾಡಿದೆ. ಮತ್ತೆ ನೀನು ಹೆಚ್ಚು ಯೋಚಿಸಬೇಡ, ಹೀಗೆಲ್ಲ ಸಾಯ್ತೇನೆ ಅಂತೆಲ್ಲ ಹೇಳಬೇಡ. ದೇವರು ಕೊಟ್ಟ ಶರೀರವನ್ನು ಆ ಕಾಲದ ತನಕ ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಿನ್ನ ಪತಿ ಅತಿ ಶೀಘ್ರದಲ್ಲಿ ಮತ್ತೆ ಹುಟ್ಟಿ ಬರಲಿದ್ದಾನೆ ಅಂತ ಆಶೀರ್ವಾದ ಮಾಡಿದವನು. ಅದು ನಾನೇ ಹುಟ್ಟಿಸ್ತೇನೆ ಅಂತ ಹೇಳಿಲ್ಲ. ಅಂತೂ ನಿನ್ನ ಪತಿ ಅತಿ ಶೀಘ್ರದಲ್ಲಿ ಮತ್ತೆ ಹುಟ್ಟಿ ಬರಲಿದ್ದಾನೆ. ಅಲ್ಲಿ ತನಕ ಅನಂಗನಾಗಿ ನಿನ್ನ ಜೊತೆಗೆ ಇರ್ತಾನೆ, ಆಮೇಲೆ ಸಾಂಗನಾಗಿ ಮತ್ತೆ ಕಾಣಿಸಿಕೊಳ್ತಾನೆ. ಆದ್ದರಿಂದ ನೀನು ಸಾಯುವ ಯೋಚನೆಯನ್ನು ಮಾಡಬೇಡ ಅಂತ ಆಕೆಗೆ ರುದ್ರದೇವ ರತಿ ಸಮಾಧಾನ ಪ್ರಕರಣದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ನಮಸ್ತೆ.